ಎಲ್ಲರಿಗೂ ನಮಸ್ತೆ. ಇವತ್ತು SSGD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 46 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ 45 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿದೀವಿ. ಅಲ್ಲೇನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತು 46 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಓಕೆ, ಫಸ್ಟ್ ಕ್ವಶನ್ ಇದ್ರ ಮೇಲಿದೆ ಸಿನೋನಿಮ್. Appropriate synonym of the given in brackets to fill in the blanks. So first question ಏನಿದೆ, fill in the blanks plus ಏನ್ ಮಾಡಿದಾರ synonym. Yes, ಎರಡನ್ನ ಮಿಕ್ಸ್ ಮಾಡಿ ಕ್ವಶನ್ ಇದೆ. Yes, so first sentence ನೋಡಿ, the supervisor is dash ruthless. ಓಕೆ, ಬ್ರಾಕೆಟ್ ನಲ್ಲಿ ವರ್ಡಿಗೆ ಏನ್ ಮಾಡ್ಬೇಕ್ರಿ, ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. The supervisor is ruthless in his behavior with the works. Okay, the supervisor is ruthless. Ruthless means what? Ruthless, it means ಅಂದ್ರೆ ನಿರ್ದಯಿ, ಕರುಣೆ ಇಲ್ಲ ಅಂತೀವಲ್ಲ, ಪೂರಾ ವರ್ಟ್ ಆಗಿರೋದು. ಏನೇ ಈಗ ಸಪೋಸ್ ಎಲ್ಲೊಬ್ರು ಬಿದ್ದಿರ್ತಾರ, ಅವರೇನ್ ಬಿದ್ದಾರ ಹೋಲ್ ಬಿಡು ಅಂದ್ರೆ ಫುಲ್ ಏನಿರ್ತಾರ ಅವರು ಅಂದ್ರ ಒಟ್ಟ ಕರುಣೆನೇ ತೋರ್ಸಲ್ಲ, ಅವ್ರು ನಿರ್ದಯಿ ಆಗ್ಬಿಟ್ಟಿರ್ತಾರ. ಸೊ ಅದಕ್ ನಾವೇನಂತೀವಿ, ರೂತ್ಲೆಸ್ ಅಂತೀವಿ. ಸೊ ಈಗ ಕರುಣೆ ಇಲ್ದಕ್ಕ ನಿರ್ದಯಿಗ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ 4 ಆಪ್ಷನ್ ಅಲ್ಲಿ ಅದಕ್ಕೆ ಯಾವ್ದು ಸಮಾನ ಪದ ಆಗುತ್ತೆ ಅದನ್ನ ನೋಡೋಣ. ಸೊ ಫಸ್ಟ್ ಆಪ್ಷನ್ ನೋಡಿ, ಮರ್ಸಿಫುಲ್. ಓಕೆ, ಫಸ್ಟ್ ಆಪ್ಷನ್ ಏನಿದೆ ಮರ್ಸಿಫುಲ್. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಸೆನ್ಸ್ಲೆಸ್. ಥರ್ಡ್ ಬಂದ್ಬಿಟ್ಟು ಶೇಮ್ಲೆಸ್. ಫೋರ್ತ್ ಬಂದ್ಬಿಟ್ಟು ಕೇರ್ಲೆಸ್. Okay, you know that mercy. Okay, mercy means what? ಕರುಣೆ. Merciless ಅಂದ್ರೆ ಕರುಣೆ ಇಲ್ಲದು. ಓಕೆ, ಕರುಣೆ ಇಲ್ಲದು. ಓಕೆ, ನೆಕ್ಸ್ಟ್ ಸೆನ್ಸ್ಲೆಸ್. ಸೆನ್ಸ್ ಇಟ್ ಮೀನ್ಸ್ ಈಗ ಏನ್ರೆ ಟಚ್ ಮಾಡಿದ್ರೆ ಸೆನ್ಸ್ ಆಗ್ತದೆ. ಸೊ ಏನು ಟಚ್ ಮಾಡಿದ್ರೆ ಸೆನ್ಸ್ಲೆಸ್ ಅಂದ್ರೆ, ಸೆನ್ಸ್ ಮೀನ್ಸ್ ಟಚ್ ಆದ್ರೆ ಗೊತ್ತಾಗ್ತದೆ, ಮುಟ್ಟಿದ್ರು ಗೊತ್ತಾಗಲ್ದಕ್ಕೆ ಏನಾಗುತ್ತೆ, ಅದು ಸೆನ್ಸ್ಲೆಸ್. ನೆಕ್ಸ್ಟ್ ಶೇಮ್ಲೆಸ್. ಶೇಮ್ ಅಂದ್ರ ಈಗ ನಾಚಿಕೆ ಸ್ವಭಾವ ಬರ್ತದ, ಶೇಮ್ ಆಗ್ತಿರ್ತದ. ಶೇಮ್ಲೆಸ್ ಅಂದ್ರೆ ಅವ್ರಿಗೆ ಏನೋ ಸೇಮೇ ಆಗಲ್ಲ, ಏನರೇ ಬೈರಿ ಏನರೇ ಬಿಡ್ರಿ, ಶೇಮ್ಲೆಸ್. ಓಕೆ, ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಕೇರ್ಲೆಸ್. ಹೋಲ್ ಬಿಡು. ಕೇರ್ ಅಂದ್ರೆ ಅವ್ರಿಗೆ ನಾವು ಏನ್ರಿ ಕೇರ್ ತೋರ್ಸೋದು. ಎಸ್, ಕೇರ್ಲೆಸ್ ಅಂತಂದ್ರೆ ಹೋಲ್ ಬಿಡು, ಏನಕ್ಕಾಗಲ್ಲ ಯಾಕನ್ನೋದು ಬಿಟ್ಬಿಡೋದು, ಅದು ಏನು ಕೇರ್ಲೆಸ್. ಇಲ್ಲಿ ಸಮಾನ ಪದ ಯಾವ್ದಾಗುತ್ತೆ ರೂತ್ಲೆಸ್ ಗೆ? ಎಸ್, ವೆರಿ ಗುಡ್. ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ರೂತ್ಲೆಸ್ ಇಟ್ ಮೀನ್ಸ್ ನಿರ್ದಯಿ, ಕರುಣೆ ಎಲ್ಲದಕ್ಕ ಸಮಾನ ಪದ ಏನಾಗುತ್ತೆ ಮರ್ಸಿಫುಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಏನಾದ್ರೂ ಇನ್ಸಿಡೆಂಟ್ ಆಗಿದೆ ಇಂಥದ ಆಗಿದೆನಾ? ಕರುಣೆ ತೋರಿಸಿದಾರಂದ್ರೆ ಎಲ್ಲಾರು? ಓಕೆ, ಡನ್, ವೆರಿ ಗುಡ್. ಓಕೆ, ಅಂದ್ರೆ ನಿಮ್ದು ಜೀವನದಲ್ಲಿ ಚಂದ ವ್ಯಕ್ತಿಗಳು ಬಂದಾರಂತ ಅರ್ಥ. ಓಕೆ, ಸೊ ರೂತ್ಲೆಸ್ ಸಮಾನ ಪದ ಯಾವ್ದಾಗುತ್ತೆ? ಮರ್ಸಿಫುಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಈಸಿ ಇತ್ತಲ್ಲ? ಓಕೆ, ನೋಟ್ ಡೌನ್ ಮಾಡ್ಕೋಬೇಕು ಇದನ್ನ, ಬಹಳ ಈಸಿ ಕ್ವಶನ್ ಇದೆ, ಏನಿಲ್ಲ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಅಗೇನ್ ಅಲ್ಲೇನ್ ಮಾಡಿದ್ರು, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸಿನೋನಿಮ್ ಕೊಟ್ಟಿದ್ರು. ಇಲ್ಲೇನ್ ಮಾಡಿದಾರ, ಜಸ್ಟ್ ವರ್ಡ್ ಕೊಟ್ಟಿದಾರ, ಅದಕ್ಕೆ ಸಮಾನ ಪದವನ್ನ ಆಯ್ಕೆ ಮಾಡಿ ಅಂತ ಹೇಳಿದಾರೆ. ಓಕೆ, ಸೊ ನೋಡಿ, ಎಸ್ಟಿಮ್ ಅಂತ ಕೊಟ್ಟಿದ್ದಾರೆ. ವರ್ಡ್ ಏನ್ ಕೊಟ್ಟಿದಾರ? ಎಸ್ಟಿಮ್. ವಾಟ್ ಡು ಯು ಮೀನ್ ಬೈ ಎಸ್ಟಿಮ್? ಓಕೆ, ಎಸ್ಟಿಮೇಟ್ ಮೀನ್ಸ್ ಘನತೆ, ಗೌರವ. ಓಕೆ, ಎಸ್ಟಿಮೇಟ್ ಮೀನ್ಸ್ ವಾಟ್? ಘನತೆ, ಗೌರವ. ಓಕೆ, ನಾವ್ ಏನಾದ್ರೂ ಒಂದು ಸಮಾಜಕ್ಕೆ ಮತ್ತೆ ಕುಟುಂಬಕ್ಕೆ ಎರಡಕ್ಕೂ ಒಳಿತು ಮಾಡೋ ಕೆಲಸ ಮಾಡಿದ್ರೆ ಅಫ್ಕೋರ್ಸ್ ಅಲ್ಲಿ ಏನಾಗುತ್ತೆ, ಘನತೆ, ಗೌರವ. ಅಥವಾ ಯಾವ್ದೋ ಒಂದು ಪೋಸ್ಟ್ ನಾಗಿದ್ದೇವೆ, ಈಗ ಸುಮ್ನೆ ಕುಂಡ್ರೋದ್ ಹೇಗಿದೆ, ಯಾರು ನಮ್ ರೆಸ್ಪೆಕ್ಟ್ ಕೊಡಲ್ಲ. ಇದೇನ್ ಒಂದ್ 4 ಹೊತ್ತಿಗೆ ಊಟಕ್ಕೆ ಸಲುವಾಗಿ ಬಿದ್ದಂಗ್ ನೋಡಿದ್ವು ಅಷ್ಟೇ ಅಂತ ಬೈದ್ ಬಿಡ್ತಾರ. ಅದೇ ನಾವ್ ಒಂದ್ ದೊಡ್ಡ ಪೋಸ್ಟ್ ನಾಗಿದ್ರೆ ಒಂದ್ ಘನತೆ, ಗೌರವ ಸಿಗುತ್ತೆ. ಎಸ್, ಸೊ ಇಲ್ಲಿ ಘನತೆ, ಗೌರವಕ್ಕ ಸಮಾನ ಪದ ಯಾವ್ದಾಗುತ್ತೆ ಅಂತ ಕೇಳಿದಾರೆ. ಸೊ ಫಸ್ಟ್ ಆಪ್ಷನ್ ಏನಿದೆ? ಎಕ್ಸ್ಕ್ಯೂಸ್ ಇದೆ. ಯು ನೋ ದಟ್ ಎಕ್ಸ್ಕ್ಯೂಸ್ ಒಂದ್ ಕೇಳ್ತಿರಲ್ಲ, ಇದು ಒಂದ್ಸತಿ ಎಕ್ಸ್ಕ್ಯೂಸ್ ಕೊಡ್ರಿ ಅಂತ. ಓಕೆ,
ಅದು ಎಕ್ಸ್ಕ್ಯೂಸ್. ಅಬ್ಯೂಸ್ ಇದು ವರ್ಡ್ ಬಹಳ ರಿಪೀಟ್ ಆಗಿದೆ, ಇದು ನಂಗೆ ನೀವೇ ಹೇಳ್ಬೇಕು. ಅಂಡ್ ರಿಡಿಕ್ಯೂಲ್ ಮೀನ್ಸ್ ಅಪಹಾಸ್ಯ ಮಾಡೋದು, ಅಪಹಾಸ್ಯ. ಓಕೆ. ಅಂಡ್ ರೆಸ್ಪೆಕ್ಟ್ ಇಟ್ ಮೀನ್ಸ್ ಗೌರವ. ಎಸ್, ಗೌರವ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಎಸ್, ಸಿಂಪಲ್ ಇದೆ. ಘನತೆ, ಗೌರವ, ಎಸ್ಟಿಮಿಗೆ ಸಮಾನ ಪದ ಯಾವ್ದಾಗುತ್ತೆ? ರೆಸ್ಪೆಕ್ಟ್ ಇಸ್ ಕರೆಕ್ಟ್. ಈಸಿ ಇದಲ್ಲ ಇದನ್ನು. ಸೊ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಫಿಲ್ ಇನ್ ದ ಬ್ಲಾಂಕ್ಸ್ ಈಗಾಗಲೇ ನೋಡಿದಾರ. ಫಸ್ಟ್ ಕ್ವಶನ್ ಅದೇ ಇತ್ತು, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸಿನೋನಿಮ್ ಇತ್ತು. ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿದ್ರು, ಅದಕ್ಕೆ ಸಮಾನ ಪದ ಬರೀರಿ ಅಂತ ಹೇಳಿದ್ರು. ಆರ್ ಒಂದ್ ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಬೋಲ್ಡ್, ಇಟಾಲಿಕ್ ಓಕೆ ಮಾಡಿ ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಕೊಡ್ಬೋದು. ಅಲ್ಲಿ ಸೆಂಟೆನ್ಸ್ ಕೊಟ್ಟು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಟೋಟಲಿ 2 or 3 ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಈ ಐ ಥಿಂಕ್ 10 ಕ್ವಶನ್ ಪೇಪರ್ ಏನಿದೆ ಅದು ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದೆ. ಓಕೆ, ಫಸ್ಟ್ ನಲ್ಲಿ ಏನ್ ನಾವು ಮಾಡಿದೀವಿ ಅಲ್ಲಿಗೆ ಏನು ರಿಪೀಟ್ ಇರ್ಲಿಲ್ಲ. 10 ಕ್ವಶನ್ ಪೇಪರ್ ಏನಿದೆ ಫುಲ್ ರಿಪೀಟ್ ಕ್ವಶನ್ಸ್ ಇದಾವ, ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದಾವ. ಅದಕ್ಕೆ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿದ್ರೆ ಬಾಳ್ ಗೊತ್ತಾಗುತ್ತೆ ನಮ್ಗೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Select the most appropriate meaning of the underlined idiom. Underlined idiom in the given sentence. ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದು ಏನಿದೆ? ಇಡಿಯಂ ಇದೆ. ಅದರ ಅರ್ಥವನ್ನ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಇದಕ್ ನಾವೇನಂತೀವಿ? ಸಬ್ಸ್ಟಿಟ್ಯೂಟ್ ಪ್ಲಸ್ ಇಡಿಯಂ. ಇದಕ್ಕೆ ಏನಂತೀವಿ? ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಓಕೆ, ಇಲ್ಲಿ ಫಸ್ಟ್ ಸೆಂಟೆನ್ಸ್ ನೋಡಿ. ಇಟ್ ಈಸ್ ಹಾರ್ಡ್ ಟು ಬಿಲೀವ್ ದಟ್ ಮೆನಿ ಸ್ಮೋಕರ್ಸ್ ಡಿಡಂಟ್ ಗೋ ಕೋಲ್ಡ್ ಟರ್ಕಿ ಈವನ್ ಆಫ್ಟರ್ ದೇ ಗಾಟ್ ಲಂಗ್ ಕ್ಯಾನ್ಸರ್. ಏನು? ಇಟ್ ಈಸ್ ಹಾರ್ಡ್ ಟು ಬಿಲೀವ್ ದಟ್ ಮೆನಿ ಸ್ಮೋಕರ್ಸ್ ಡಿಡಂಟ್ ಗೋ ಕೋಲ್ಡ್ ಟರ್ಕಿ. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ? ಕೋಲ್ಡ್ ಟರ್ಕಿ. ಅದು ಗೋ ಅಂತ ಆಗ್ಬೇಕಿಲ್ಲಿ, ಸಾರಿ, ಗೋ ಕೋಲ್ಡ್ ಟರ್ಕಿ ಅನ್ನೋದೇನಿದೆ ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಇದು ಏನಿದೆ ನಾನ್ ನೋಡಿ ಇದೆ, ಇದರ ಅರ್ಥವನ್ನ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಗೋ ಕೋಲ್ಡ್ ಟರ್ಕಿ ಮೀನ್ಸ್ ವಾಟ್ ಅಂದ್ರೆ ಟರ್ಕಿಗೆ ಹೋಗು, ಕೋಲ್ಡ್ ಟರ್ಕಿ ಹೋಗು. ಅರ್ಥ ಏನಾಗುತ್ತೆ? ಸ್ಮೋಕ್ ಮಾಡೋದು ಒಳ್ಳೇದಾ? ಅಲ್ಲೇನ್ ಹೇಳಿದಾರ? ಸ್ಮೋಕರ್ಸ್. ಓಕೆ, ಇಟ್ ಈಸ್ ಹಾರ್ಡ್ ಟು ಬಿಲೀವ್ ದಟ್ ಮೆನಿ ಸ್ಮೋಕರ್ಸ್ ಡಿಡಂಟ್ ಗೋ ಕೋಲ್ಡ್ ಟರ್ಕಿ ಈವನ್ ಆಫ್ಟರ್ ದೇ ಗಾಟ್ ಲಂಗ್ ಕ್ಯಾನ್ಸರ್. ಓಕೆ, ನಾವು ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ? ಲಂಗ್ ಕ್ಯಾನ್ಸರ್ ಆಗುತ್ತಲ್ಲ. ಸೊ ಅದು ಒಂದು ಒಳ್ಳೆ ಬಿಹೇವಿಯರಾ? ನೋನಾ? ಸೊ ಗೋ ಕೋಲ್ಡ್ ಟರ್ಕಿ ಇಟ್ ಮೀನ್ಸ್ ವಾಟ್ ಅಂದ್ರೆ ಒಂದು ಅಪಾಯಕರವಾದ ಒಂದು ಡೇಂಜರಸ್ ಬಿಹೇವಿಯರ್ ಅದು. ಓಕೆ, ಅನಾವಶ್ಯಕ ಅಂದ್ರೆ ಟೋಟಲಿ ಅದು ಒಂದು ಡೇಂಜರ್ ಝೋನ್ ಇದ್ದಂಗ ಅದು. ಓಕೆ, ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಸ್ಮೋಕ್ ಮಾಡೋದಾಗಿರ್ಬೋದು, ಆಮೇಲೆ ಟೊಬ್ಯಾಕೊ ತಿನ್ನೋದಾಗ್ಲಿ, ಟೊಬ್ಯಾಕೊ ಇಟ್ ಮೀನ್ಸ್ ತಂಬಾಕು ತಿನ್ನೋದಾಗ್ಲಿ, ಇಂಥವೆಲ್ಲ ಏನು ಹೌದು ಒಂದು ಅಪಾಯಕಾರಿ ಅಥವಾ ಡೇಂಜರಸ್ ಬಿಹೇವಿಯರ್ ಅದು. ಓಕೆ, ಸೊ ಇಲ್ಲಿ ಗೋ ಕೋಲ್ಡ್ ಟರ್ಕಿ ಇಟ್ ಮೀನ್ಸ್ ವಾಟ್? ಕ್ವೈಟ್ ಅಡಿಕ್ವೇಟಿವ್ ಆರ್ ಡೇಂಜರಸ್ ಬಿಹೇವಿಯರ್. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಥರ್ಡ್ ಈಸ್ ಕರೆಕ್ಟ್. ಅದು ಒಂದು ಅಪಾಯಕಾರಿ ನಡವಳಿಕೆ, ಬಿಹೇವಿಯರ್ ಅದು. ಓಕೆ, ಅದು ಮಾಡಬಾರ್ದು ನಾವು. ಸೊ ಇದು ಮೆಸೇಜ್ ಇದೆ. ಈಗ ನೋಡಿ ಡೈಲಿ ಎಷ್ಟೆಲ್ಲ ಹೆಚ್ಚಿಗೆ ಆಗ್ತಾ ಇದೆ. ಕುಡಿಯೋರು ಜಾಸ್ತಿ ಆಗಿದಾರ, ಎಸ್. ಆಮೇಲೆ ಇನ್ ಸ್ಮೋಕ್ ಮಾಡೋರು ಜಾಸ್ತಿ ಆಗಿದಾರ. ಡೈಲಿ ಎಷ್ಟೆಷ್ಟು ಕ್ಯಾನ್ಸರ್ಸ್ ಬರ್ತಾ ಇದೆ ಗೊತ್ತಾ? ಹಾರ್ಟ್ ಅಟ್ಯಾಕ್ಸ್ ಎಷ್ಟಾಗ್ತಾ ಇದೆ, ಎಸ್. ಸೊ ಇಲ್ಲಿ ಸ್ಮೋಕ್ ಮಾಡೋದು ಏನ್ ಅಂತಂದ್ರೆ ಒಂದು ಅಪಾಯಕಾರವಾದ ನಡವಳಿಕೆ ಅಂತ ಅರ್ಥ. ಸೊ ಗೋ ಕೋಲ್ಡ್ ಟರ್ಕಿ ಇಟ್ ಮೀನ್ಸ್ ಕ್ವೈಟ್ ಅಡಿಕ್ವೇಟಿವ್ ಆರ್ ಡೇಂಜರಸ್ ಬಿಹೇವಿಯರ್ ಅಂತ ಅರ್ಥ. ಬೋತ್ ಮೀನಿಂಗ್ ಆರ್ ಸೇಮ್. ಆರ್ ಇದೆ ಅಥವಾ ಇದರ ಆನ್ಸರ್, ಇದು ಅರ್ಥ ಒಂದೇ. ಎನಿ ಡೌಟ್ಸ್? ನೋ ಡೌಟ್ಸ್? ಡೌಟ್ಸ್ ಇದೆನಾ? ಡೌಟ್ಸ್ ಇದೆ ಅನಿಸುತ್ತೆ. ಇದೇನಾ? ಒನ್ಸ್ ಮೋರ್ ಹೇಳ. ಓಕೆ, ಇಲ್ಲಿ ಏನ್ ಮಾಡಿದಾರ? ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಏನ್ ಅಂಡರ್ಲೈನ್ ಮಾಡಿದಾರ? ಗೋ ಕೋಲ್ಡ್ ಟರ್ಕಿ ಇದೆ. ಓಕೆ, ಇಲ್ಲಿ ಏನ್ ಹೇಳಿದಾರ? ಸ್ಮೋಕರ್ ಇದೆನಾ?
ಸ್ಮೋಕ್ ಮಾಡೋದ್ರಿಂದ ಏನಾಗ್ತಾ ಇದೆ, ಲಂಗ್ ಕ್ಯಾನ್ಸರ್ ಆಗ್ತಾ ಇದೆ. ಎಸ್, ಸೊ ಇದು ಒಂದು ಒಳ್ಳೆ ಬಿಹೇವಿಯರ್ ಅಂತೀರಾ ನೀವು? ಇಲ್ಲ ಅಲ್ಲ. ಸೊ ಅದು ಒಂದೇನು ಡೇಂಜರಸ್ ಬಿಹೇವಿಯರ್. ಸೊ ಗೋ ಕೋಲ್ಡ್ ಟರ್ಕಿ ಇಟ್ ಮೀನ್ಸ್ ಡೇಂಜರ್ ಬಿಹೇವಿಯರ್ ಅಷ್ಟೇ. ಓಕೆ, ಅದು ಒಂದು ಅಪಾಯಕಾರಿ ನಡವಳಿಕೆ ಅಷ್ಟೇ. ಅದು ಒಳ್ಳೇದಂತೀರಾ? ಇಲ್ಲ ಅಲ್ಲ. ಸೊ ಅದು ಒಂದು ಡೇಂಜರಸ್ ಬಿಹೇವಿಯರ್ ಅಷ್ಟೇ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ಹೋಗ್ಲಾ? ಕ್ಲಿಯರ್? ಓಕೆ. ಫೋರ್ತ್ ಕ್ವಶನ್ ನೋಡಿ. ದ ಫಾಲೋವಿಂಗ್ ಸೆಂಟೆನ್ಸ್ has been split into 4 segments. Identify the segment that contains a grammatical error. ಓಕೆ, ಗ್ರಾಮೆಟಿಕಲ್ ಎರರ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆ, ಕೊಟ್ಟಿರುವ ಸೆಂಟೆನ್ಸ್ ನ 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರೆ. ಓಕೆ, ಅದರಲ್ಲಿ ಒಂದು ಎರರ್ ಇರುತ್ತೆ. ಓಕೆ, ಎರರ್ ಇರ್ಲಿಲ್ಲ ಅಂದ್ರೆ ನೋ ಎರರ್ ಅಂತ ಹಾಕ್ತಿವಿ, ಬಟ್ 4 ಆಪ್ಷನ್ ಅಲ್ಲಿ ನೋ ಎರರ್ ಇಲ್ಲ. ಸೊ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಸೊ ಯಾವ ಆಪ್ಷನ್ ನಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕಷ್ಟೇ. ಸೊ ಈ ಗ್ರಾಮೆಟಿಕಲ್ ಎರರ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ಹರ್ ಬುಕ್ ಸ್ಟೋರ್ ಫ್ಲೂರಿಶ್ಡ್. ಫ್ಲೂರಿಶ್ಡ್ ವರ್ಡ್ಸ್ ಅನ್ನ ಅಬ್ಸರ್ವ್ ಮಾಡಬೇಕು. ಫ್ಲೂರಿಶ್ಡ್ ಬಿಕಾಸ್ ಶಿ ಪಿಕ್ಸ್ ಅ ಗುಡ್ ಲೊಕೇಶನ್. ವಾಟ್? ಹರ್ ಬುಕ್ ಸ್ಟೋರ್ ಫ್ಲೂರಿಶ್ಡ್ ಬಿಕಾಸ್ ಶಿ ಪಿಕ್ಸ್ ಅ ಗುಡ್ ಲೊಕೇಶನ್. ಓಕೆ, ಇಲ್ಲಿ ಏನ್ ಮಿಸ್ಟೇಕ್ ಇದೆ ಹೇಳಿ, ಐಡೆಂಟಿಫೈ ಮಾಡಿ. ಹರ್ ಬುಕ್ ಸ್ಟೋರ್ ಫ್ಲೂರಿಶ್ಡ್ ಇಡಿ ಫಾರ್ಮ್ ಇದೆ ಅಂದ್ರೆ ಇದು ಯಾವ ಟೆನ್ಸ್ ಇದೆ? ಯಾವ ಟೆನ್ಸ್ ಇದೆ? ಇಡಿ ಫಾರ್ಮ್ ಇದೆ ಅಂದ್ರೆ ಇದು ಫ್ಲೂರಿಶ್ಡ್. ಫ್ಲೂರಿಶ್ಡ್ ಫ್ಲೂರಿಶ್ಡ್. ಓಕೆ, ಇಲ್ಲಿ ಇಡಿ ಫಾರ್ಮ್ ಇದೆ ಅಂದ್ರೆ ಇದು ಯಾವ ಟೆನ್ಸ್ ಇದೆ? ಪಾಸ್ಟ್ ಟೆನ್ಸ್ ಇದೆ. ಯಾವ ಟೆನ್ಸ್ ಇದೆ? ಪಾಸ್ಟ್ ಟೆನ್ಸ್ ಇದೆ. ಹಾಗಾದ್ರೆ ಅಲ್ಲಿ ವರ್ಬ್ ಏನ್ ಬರ್ಬೇಕು? ಇಲ್ಲಿ ನೋಡಿ, ಬಿಕಾಸ್ ಶಿ ಪಿಕ್ಸ್ ಇದೆ. ಇಲ್ಲೇನಿದೆ? ಪಿಕ್ಸ್ ಇದೆ. ಪಿಕ್ಸ್ ಇಂದು ಪಾಸ್ಟ್ ಟೆನ್ಸ್ ಏನಾಗುತ್ತೆ? ಪಿಕ್ಡ್ ಆಗುತ್ತೆ. ಶಿ ಪಿಕ್ಡ್ ಆಗ್ಬೇಕಲ್ಲಿ. ಇಡಿ ಫಾರ್ಮ್ ಬರ್ಬೇಕಾ? ಇಲ್ಲಿ ಇಡಿ ಫಾರ್ಮ್ ಇದೆನಾ? ಅಲ್ಲೂ ಪಿಕ್ಡ್ ಆಗ್ಬೇಕಾದು. ದಟ್ಸ್ ವೈ ಇಲ್ಲಿ ಏನಾಗಿದೆ? ಪಿಕ್ಸ್ ಆಗಿದೆ. ಶಿ ಪಿಕ್ಸ್ ಆಗಿದೆ ಅಲ್ಲಿ, ಅದಕ್ಕೋಸ್ಕರ ಅಲ್ಲಿ ಏನಿದೆ? ಗ್ರಾಮೆಟಿಕಲ್ ಎರರ್ ಇದೆ. ಅಲ್ಲಿ ಇಡಿ ಫಾರ್ಮ್ ಬರಬೇಕು. ದಟ್ಸ್ ವೈ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ? ಫೋರ್ತ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಗೊತ್ತಾಯ್ತಾ? ಒಂದು ಸೆಂಟೆನ್ಸ್ ಕೊಟ್ಟಿದಾರ, ಅದನ್ನ 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರ. ಅದರಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಇರುತ್ತೆ ಅಂತ ಹೇಳಿದಾರ. ಸೊ ಅದು ಗ್ರಾಮೆಟಿಕಲ್ ಎರರ್ ಎಲ್ಲಿದೆ? ಶಿ ಪಿಕ್ಸ್ ನಲ್ಲಿದೆ. ಯಾಕಂತಂದ್ರೆ ಫ್ಲೂರಿಶ್ಡ್ ಇಡಿ ಫಾರ್ಮ್ ಇರೋ ಕಾರಣ, ಅದು ಪಾಸ್ಟ್ ಟೆನ್ಸ್ ಇರೋ ಕಾರಣ ವರ್ಬ್ ಏನಾಗ್ಬೇಕಲ್ಲಿ? ಪಿಕ್ಸ್ಡ್ ಇದ್ದಿದ್ದು ಪಿಕ್ಡ್ ಆಗ್ಬೇಕದು. ಓಕೆ, ಪಿಕ್ಸ್ ಎಸ್ ಫಾರ್ಮ್ ಹೋಗಿ ಇಡಿ ಫಾರ್ಮ್ ಬರ್ಬೇಕಲ್ಲಿ. ದಟ್ಸ್ ವೈ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಸೊ ಫೋರ್ತ್ ಆಪ್ಷನ್ ಇಸ್ ಅ ಗ್ರಾಮೆಟಿಕಲ್ ಎರರ್. Any doubts here? No doubts. Shall I move? Okay. Fifth question nodi. This is very simple and repeated question. Select the most appropriate antonym. Appropriate antonym of the underlined word to fill in the blanks. First question ಏನತ್ತು? Synonym plus fill in the blanks ಇತ್ತು. ಇಲ್ಲಿ ಏನ್ ಮಾಡಿದಾರ? Fill in the blanks ಪ್ಲಸ್ ಆಂಟೋನಿಮ್ ಇದೆ. ಎಸ್, ಐ ಆಮ್ ಕರೆಕ್ಟ್. ಓಕೆ, ಇಲ್ಲಿ ಏನ್ ಮಾಡಿದಾರ? ಒಂದು ಸೆಂಟೆನ್ಸ್ ಕೊಟ್ಟು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರ. ಬ್ಲಾಂಕ್ ಡಿಲೀಟ್ ಇದೆ. ಆ ವರ್ಡಿಗೆ ವಿರುದ್ಧ ಪದ ಯಾವ್ದಾಗುತ್ತೆ? 4 ಆಪ್ಷನ್ ಅಲ್ಲಿ ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ವೆಲ್ಟರ್ ವಾಸ್ ಆನ್ ಅ ಹಾನೆಸ್ಟ್ ವರ್ಕರ್ ವೇರ್ ಹ್ಯಾಸ್ ರಾಡ್ Ridging was dash. Okay, Rodriguez was dash. Okay, ಇಲ್ಲಿ Walter was an honest worker ಅಂತ ಹೇಳಿದಾರೆ. Honest means what? Yes, very good. ಪ್ರಾಮಾಣಿಕ. Honest it means ಪ್ರಾಮಾಣಿಕ. ಅಂದ್ರೆ ಏನು? ಈಗ ವರ್ಕರ್ಸ್ಗಳು ಹೆಂಗಿರ್ತಾರ ಅಂತಂದ್ರೆ, ಒಬ್ರು ಪ್ರಾಮಾಣಿಕರಾಗಿರ್ತಾರ, ಒಬ್ರು ರೊಕ್ಕ ಸಲುವಾಗಿ ಬೇರೆ ಕೆಲಸ ಮಾಡ್ತಿರ್ತಾರ. ಸೊ ಇವ ವರ್ಕರ್ ಏನಿದ್ದಂತಂದ್ರೆ ಬಹಳಷ್ಟು ಪ್ರಾಮಾಣಿಕ ವ್ಯಕ್ತಿ. ನಮ್ದು ಏನೇ ಇರ್ಲಿ ಕೆಲ್ಸನ, ಸೊ ಅದು ನಾವು ಪ್ರಾಮಾಣಿಕವಾಗಿ ಮಾಡ್ಬೇಕು. ಯಾವುದೇ ಒಂದು ರೊಕ್ಕದಾಗ್ಲಿ ಅಥವಾ ಯಾವುದೇ ಒಂದು ವಿಶ್ಗಾಗಿ ನಾವೇನು ಮಾಡಬಾರ್ದು. ಓಕೆ, ಯಾವುದೇ ಕೆಲಸ ಇರ್ಲಿ
ನಮ್ದು ಎಷ್ಟು ಕೆಲಸ ಇರುತ್ತೆ ಅದು ಪ್ರಾಮಾಣಿಕವಾಗಿ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಹಾನೆಸ್ಟ್ ಇಟ್ ಮೀನ್ಸ್ ವಾಟ್? ಪ್ರಾಮಾಣಿಕ. ಎಸ್, ಈ ಪ್ರಾಮಾಣಿಕಗ ವಿರುದ್ಧ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಅರಪ್ಟ್ ಅಂತಿದೆ. ಅರಪ್ಟ್ ಇಟ್ ಮೀನ್ಸ್ ಓಕೆ, ಕರಪ್ಟ್ ಅಂಡ್ ಅರಪ್ಟ್. ನೋಡಿ, ಕರಪ್ಟ್ ಅಂಡ್ ಅರಪ್ಟ್. ಅರಪ್ಟ್ ಇಟ್ ಮೀನ್ಸ್ ಉಗುಳೋದು ಅಂತ, ಉಗುಳುವುದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಟಿಮಿಡ್. ಇದು ಎಷ್ಟ್ ಸತಿ ಬಂದಿದೆ ಗೊತ್ತಾ? ಲೆಕ್ಕನೇ ಹಾಕಕ್ಕಾಗಲ್ಲ ಇದು. ಇದು ಏನ್ ಐ ಥಿಂಕ್ 5 times ಇದು ಟಿಮಿಡ್ ಅನ್ನೋ ವರ್ಡ್ ಬಂದಿದೆ. ಟಿಮಿಡ್ ಇಟ್ ಮೀನ್ಸ್ ಅಂಜು ಬುರುಕ. ಅಂಜು ಬುರುಕ ಫಿಕ್ಸ್ ಬರುತ್ತೆ ನೋಡಿ ಕ್ವಶನ್ ಪೇಪರ್ ನಲ್ಲಿ, ಬಾಳ್ ಸತಿ ರಿಪೀಟ್ ಇದೆ ಈ ವರ್ಡ್. ಓಕೆ, ನೆಕ್ಸ್ಟ್ ಕರಪ್ಟ್. ಕರಪ್ಟ್ ಇಟ್ ಮೀನ್ಸ್ ಭ್ರಷ್ಟ. ಭ್ರಷ್ಟ ಅಂದ್ರೆ ಲಂಚ ತಿನ್ನೋದು. ಎಸ್, ನೆಕ್ಸ್ಟ್ ಕ್ಯಾಂಡಿಡ್ ಅಂದ್ರೆ ಸೀದಾ. ಓಕೆ, ಇಲ್ಲ ಅವ್ರ ಏನ್ ಕೇಳಿದಾರ? ಹಾನೆಸ್ಟ್, ಪ್ರಾಮಾಣಿಕಗ ವಿರುದ್ಧ ಪದ ಕೇಳಿದಾರೆ. ಅಂದ್ರೆ ಯಾವ್ದು ಆಪ್ಷನ್ ಆಗುತ್ತೆ? ಎಸ್, ವೆರಿ ಗುಡ್. ಕರಪ್ಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಈಗೆಲ್ಲ ಏನಾಗ್ತಾ ಇದೆ? ಕರಪ್ಟ್ ನಡೀತಾ ಇದೆ, ಬರೇ ಭ್ರಷ್ಟ ನಡೀತಾ ಇದೆ. ಪ್ರಾಮಾಣಿಕವಾಗಿ ಎಲ್ಲೋ 100% ನಲ್ಲಿ ಒಂದು 2% or 5% ಅಷ್ಟೇ ಪ್ರಾಮಾಣಿಕ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾ ಇದಾರೆ. ಆಲ್ಮೋಸ್ಟ್ ಏನಿದೆ? ಕರಪ್ಟ್ ನಡೀತಾ ಇದೆ. ಎಸ್, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 6th ಕ್ವಶನ್ ನೋಡಿ. ದಿಸ್ ಇಸ್ ವೆರಿ ಸಿಂಪಲ್. ಚೂಸ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಕೊಟ್ಟಿರುವ 4 ಆಪ್ಷನ್ ಅಲ್ಲಿ ಒಂದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಅನ್ನೋ ಆಪ್ಷನ್ ಅನ್ನ ಚೂಸ್ ಮಾಡ್ಬೇಕು. ಓಕೆ, ನಾ 3 ಆಪ್ಷನ್ ಏನಿರುತ್ತೆ ಕರೆಕ್ಟ್ ಸ್ಪೆಲ್ಟ್ ಇರ್ತದ, ಒಂದೇನಿರುತ್ತೆ ಇನ್ಕರೆಕ್ಟ್ ಇರ್ತದ. ಅದು ಯಾವ್ದಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಓಕೆ, ಸೊ ಈ ಇನ್ಕರೆಕ್ಟ್ಲಿ ಮೇಲೆ ಅಂಡ್ ಕರೆಕ್ಟ್ಲಿ ಮೇಲೆ ಎರಡನ್ನ ಸೇರಿ 2 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಫಸ್ಟ್ ನೋಡಿ, ಫಾಲ್ಕಾನ್. ಫಾಲ್ಕಾನ್ ಕರೆಕ್ಟ್ ಇದೆ, ಅಂದ್ರೆ ಇದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಲ್ಲ. ನೆಕ್ಸ್ಟ್ ಟೇಲರ್, ಯು ನೋ ದಟ್ ಟೇಲರ್. ಎಸ್, ಟೇಲರ್. ಸೊ ಇದನ್ನು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಲ್ಲ. ಟ್ಯಾಲೋನ್. ಟ್ಯಾಲೋನ್ ಕರೆಕ್ಟ್ ಇದೆ, ಇದನ್ನು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಲ್ಲ. ಸೊ ಅಲ್ಲಿ ನಮ್ಗೆ ವರ್ಡ್ ಗೊತ್ತಿರ್ಲಿಲ್ಲ ಅಂತಂದ್ರೆ ಪ್ರತಿ ಸತ ಹೇಳಿದೀನಿ, ವರ್ಡ್ ಅನ್ನ ಪ್ರನೌನ್ ಮಾಡಿ ನೋಡ್ಬೇಕು, ಲೆಟರ್ಸ್ ಅನ್ನ ಸ್ಪ್ಲಿಟ್ ಮಾಡ್ಬೇಕು, ಡಿವೈಡ್ ಮಾಡಿ ಓದ್ಬೇಕು. ಓಕೆ, ಅಂಡ್ ನೆಕ್ಸ್ಟ್ ನೋಡಿ, 4th ಬಂದ್ಬಿಟ್ಟು ಪಾಲೋರ್. ವಾಟ್ ಡು ಯು ಮೀನ್ ಬೈ ಪಾಲೋರ್? ಪಾಲೋರ್ ಅನ್ನೋದು ವರ್ಡ್ ಎಲ್ಲರ ಇದೆನಾ? ಇಲ್ಲ. ಸೊ ಅದು ಏನಾಗ್ಬೇಕು? ಪಾರ್ಲರ್ ಆಗ್ಬೇಕು. PARLOUR, ಪಾರ್ಲರ್. ಓಕೆ, ಎಲ್ಲ ಏನಾಗ್ಬೇಕು? ಪಾರ್ಲರ್ ಆಗ್ಬೇಕು. ಬಟ್ ಅಲ್ಲಿ ಏನ್ ಬಂದಿಲ್ಲ? ಆರ್ ಬಂದಿಲ್ಲ. ಓಕೆ, ದಟ್ಸ್ ವೈ ಇದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಯಾವ್ದಿಲ್ಲಿ? 4th ಆಪ್ಷನ್ ಇಸ್ ಅ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಿಂಪಲ್ ಇದೆ ಕ್ವಶನ್. ಓಕೆ, ಈಸಿ ಇದೆ ಫುಲ್. ನೆಕ್ಸ್ಟ್ ನೋಡಿ, 7th ಕ್ವಶನ್. Select the most appropriate option that can substitute the underline segment in the given sentence. ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್, ಅಂದ್ರೆ ನೋ ಪರ್ಯಾಯ ಇಲ್ಲ ಅಂತ ಹಾಕ್ಬೋದು. ಅಥವಾ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ಅದನ್ನ ಸಬ್ಸ್ಟಿಟ್ಯೂಟ್, ಪರ್ಯಾಯ, ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಬಟ್ ಇಲ್ಲಿ 4 ಆಪ್ಷನ್ ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಇಲ್ಲ ಅಂದ್ರೆ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಸಮ್ ಟೈಮ್ಸ್ ಅವ್ರು ನೋ ಸಬ್ಸ್ಟಿಟ್ಯೂಷನ್ ಕೊಡ್ತಾರೆ, ಬಟ್ ಅಲ್ಲಿ ನಾವು ಸೆಂಟೆನ್ಸ್ ಮೇಲೆ ನಿಗಾ ಇಡ್ಬೇಕು. ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು, ತಪ್ಪಿದ್ರೆ ಎಲ್ಲಿ ತಪ್ಪಿದೆ ಅದನ್ನ ರೀಪ್ಲೇಸ್ ಮಾಡಿದಾಗ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಈ ಸಬ್ಸ್ಟಿಟ್ಯೂಟ್ ಮೇಲೆ ಫಿಕ್ಸ್ 2 ಕ್ವಶನ್ಸ್, 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. They took a while to establish the threat. They took a while to establish the threat. ಅಂದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ಬೆದರಿಕೆ ಹಾಕ್ಯಾರ. ಏನ್ ಹಾಕ್ಯಾರ? ಬೆದರಿಕೆ ಹಾಕ್ಯಾರ. ಬೆದರಿಕೆ ಹಾಕ್ಯಾರ ಅಂದಾಗ ಅದು ಕಂಡು ಹಿಡಿಯಕ್ಕ ನಮ್ಗೆ ಏನಾಗುತ್ತೆ? ಸ್ವಲ್ಪ ಸಮಯ ತಗೋತದೆ. ಯಾರು ಬೆದರಿಕೆ ಹಾಕ್ಯಾರ ನಿಮ್ಗ ನೀವು ಹೇಳಿಲ್ಲ ಅಂದ್ರೆ ಗೊತ್ತಂಗಾಗ್ಬೇಕು. ಎಸ್,
ಅದಕ್ಕೆ ನಿಮ್ಗೆ ಯಾರು ಬೆದರಿಕೆ ಹಾಕ್ಯಾರ ಸ್ವಲ್ಪ ನಿಮ್ಗ ಯಾರು ಬೆದರಿಕೆ ಹಾಕ್ಯಾರ ನೋಡಿ ಅವ್ರನ್ನ ಕಂಡು ಹಿಡಿಯಕ್ಕ ಸ್ವಲ್ಪ ಸಮಯ ತಗೋರುತ್ತೆ. ಸೊ ಅಲ್ಲಿ ಕಂಡು ಹಿಡಿಯೋದಂತೀವಿ ನಾವು, ಅದು ಬಿಟ್ಟು ಎಸ್ಟಾಬ್ಲಿಷ್ ಅಂತೀವ, ಸ್ಥಾಪಿಸೋದಂತೀವ. ಅಂದ್ರೆ ಬೆದರಿಕೆಯನ್ನು ಸ್ಥಾಪಿಸಲು ಸ್ವಲ್ಪ ಸಮಯ ಬೇಕಾಗುತ್ತಾ? ಅದು ತಪ್ಪಾಗುತ್ತೆ. ಎಸ್ಟಾಬ್ಲಿಷ್ ಅನ್ನಲ್ಲ ನಾವು. ಓಕೆ, ಅವ್ರೇನ್ ಹೇಳಿದಾರ? ದೇ ಟುಕ್ ಅ ವೈಲ್ ಟು ಎಸ್ಟಾಬ್ಲಿಷ್ ದ ಥ್ರೆಟ್, ಅಂದ್ರೆ ಬೆದರಿಕೆಯನ್ನು ಸ್ಥಾಪಿಸಲು ಕೆಲವು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ಸ್ಥಾಪನೆ ಮಾಡಲ್ಲ, ಕಂಡು ಹಿಡಿತೀವಿ. ದಟ್ಸ್ ವೈ ಎಸ್ಟಾಬ್ಲಿಷ್ ಇಸ್ ನಾಟ್ ಕರೆಕ್ಟ್. ಓಕೆ, ಈಗ ಅದನ್ನ ರೀಪ್ಲೇಸ್ ಮಾಡ್ಬೇಕು, ಬಿಕಾಸ್ ಅಲ್ಲಿ ಮಿಸ್ಟೇಕ್ ಇದೆ. ಈಗ ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ನೆಗೋಷಿಯೇಟ್ ಇಸ್ ನಾಟ್ ಕರೆಕ್ಟ್. ರೆಕಾಗ್ನೈಸ್ ದ ಥ್ರೆಟ್, ಮ್ಯಾನಿಫೆಸ್ಟ್ ದ ಥ್ರೆಟ್, ನೆಗೋಷಿಯೇಟ್ ದ ಥ್ರೆಟ್ ಅಂಡ್ ಮೂವ್ ದ ಥ್ರೆಟ್. ಓಕೆ, ಕಂಡು ಹಿಡಿಯೋದು ಮೀನ್ಸ್ ರೆಕಾಗ್ನೈಸ್ ಮಾಡ್ತೀರಾ, ಕಂಡು ಹಿಡಿತೀರಲ್ವಾ, ಐಡೆಂಟಿಫೈ ಮಾಡ್ತೀರಲ್ವಾ. ದಟ್ಸ್ ವೈ ರೆಕಾಗ್ನೈಸ್ ದ ಥ್ರೆಟ್ ಇಸ್ ಅ ಕರೆಕ್ಟ್. ದೇ ಟುಕ್ ಅ ವೈಲ್ ಟು ರೆಕಾಗ್ನೈಸ್ ದ ಥ್ರೆಟ್, ಅಂದ್ರೆ ಬೆದರಿಕೆಯನ್ನ ಅಂದ್ರೆ ಥ್ರೆಟ್ ಅನ್ನ ಕಂಡು ಹಿಡಿಯಲು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತದೆ ಅಂತ ಆಗುತ್ತೆ. ದಟ್ಸ್ ವೈ ಎಸ್ಟಾಬ್ಲಿಷ್ ಇಸ್ ನಾಟ್ ಕರೆಕ್ಟ್, ರೆಕಾಗ್ನೈಸ್ ಇಸ್ ಅ ಕರೆಕ್ಟ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 8th ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಅಪ್ರೋಪ್ರಿಯೇಟ್ ಆಂಟೋನಿಮ್. ಓಕೆ, ಯಾವ್ದಾದ್ರ ಮೇಲೆ ಎಷ್ಟು ಕ್ವಶನ್ಸ್ ಬರ್ತಾ ಇದೆ ನೋಟ್ ಡೌನ್ ಮಾಡಿ. ಓಕೆ, ಇಲ್ಲಿವರೆಗೂ ಆಂಟೋನಿಮ್ ಮೇಲೆ ಎಷ್ಟು ಕ್ವಶನ್ಸ್ ಬಂತು, ಸಿನೋನಿಮ್ ಮೇಲೆ ಎಷ್ಟು ಕ್ವಶನ್ಸ್ ಬಂತು, ಸಬ್ಸ್ಟಿಟ್ಯೂಟ್ ಎಷ್ಟು ಬಂತು, ಇಡಿಯಮ್ ಎಷ್ಟು ಬಂತು, ಇನ್ಕರೆಕ್ಟ್ಲಿ ಮೇಲೆ ಒಂದು ಕ್ವಶನ್ ಬಂತು. ಇವೆಲ್ಲ ನೋಟ್ ಡೌನ್ ಮಾಡಿ. 15 ಆಗದ ಬಳಕ ಒಂದೊಂದು ಎಷ್ಟೆಷ್ಟು ಬಂತಂತ ಹೇಳಿ ನಂಗೆ. ಓಕೆ, ಇಲ್ಲೇನ್ ಮಾಡಿದಾರ? ಅಪ್ರೋಪ್ರಿಯೇಟ್ ಆಂಟೋನಿಮ್ ಅಂದ್ರೆ ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಡಿಸ್ಪೈಲ್. ಡಿಸ್ಪೈಲ್ ಮೀನ್ಸ್ ಅಂದ್ರೆ ಹೊರ ಹಾಕೋದು. ಡಿಸ್ಪೈಲ್ ಮೀನ್ಸ್ ಹೊರ ಹಾಕಲು. ಓಕೆ, ನಿಮ್ಗೆ ಏನ್ ಮಾಡಿರ್ತಾರ? ಒಂದು ಗ್ರೂಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಗ್ರೂಪ್ ಇರ್ತದ. ಆ ಗ್ರೂಪ್ ನಲ್ಲಿ ಏನ್ ಮಾಡ್ತಾರ? ನಿಮ್ ಕೆಲ್ಸಕ್ಕೆ ಎಷ್ಟು ಬೇಕು ಅಷ್ಟು ಫುಲ್ ಯುಟಿಲೈಸ್ ಮಾಡ್ತಾರ. ಎಷ್ಟ್ ಬೇಕು ಅಷ್ಟು ಯುಟಿಲೈಸ್ ಮಾಡಿ ಆಮೇಲೆ ಏನ್ ಮಾಡ್ತಾರ? ಹೊರ ಹಾಕ್ಬಿಡೋದು. ಆಮೇಲೆ ನಿಮ್ ಮತ್ತೆ ಯಾವ ಕೆಲ್ಸಕ್ಕೆ ಬೇಕಾಗಿರ್ತ ಅವಾಗ ಮತ್ತ ನಿಮ್ ಕರ್ಕೊಳ್ಳೋದು. ಹೌದಾ? ಕರ್ಕೊಳ್ಳೋದು ಇಟ್ ಮೀನ್ಸ್ ಸಂಯೋಜನೆ ಮಾಡೋದು. ಓಕೆ, ಹೊರ ಹಾಕಲು ಡಿಸ್ಪೆಲ್, ಅದನ್ನ ಒಳಗ್ ತಗೊಂಡ್ರೆ ಸಂಯೋಜನೆ ಮಾಡೋದು. ಓಕೆ, ಸೊ ಇಲ್ಲಿ ಹೊರ ಹಾಕಲಕ್ಕ ವಿರುದ್ಧ ಪದ ಏನಾಗುತ್ತೆ? ಸಂಯೋಜನೆ ಮಾಡೋದು. ಓಕೆ, ಸಂಯೋಜಕ. ಸೊ ಇಲ್ಲಿ ಸಂಯೋಜಕ ಯಾಲ್ಲಿದೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಸ್ಕ್ಯಾಟರ್ ಇದೆ. ಸ್ಕ್ಯಾಟರ್ ಮೀನ್ಸ್ ಚದುರಿಸುವುದು, ಚದುರಿಸು. ಓಕೆ, ರಿಮೂವ್ ಮೀನ್ಸ್ ತೆಗೆದು ಹಾಕೋದು. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ಸಮಾನ ಪದ ಕೇಳಿದ್ರೆ ಇಲ್ಲಿ ಯಾವ್ದು ಆಪ್ಷನ್ ಆಗುತ್ತೆ? ರಿಮೂವ್ ಆಗ್ತಿತ್ತು. ಬಟ್ ಅಲ್ಲಿ ಏನ್ ಕೇಳಿದಾರ ಅವರು? ವಿರುದ್ಧ ಪದ ಕೇಳಿದಾರೆ, ಸೊ ಸೆಕೆಂಡ್ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಡಿಸ್ಬರ್ಸ್ ಇದೆ ಅಂಡ್ ಫೋರ್ತ್ ಬಂದ್ಬಿಟ್ಟು ಇಂಟಿಗ್ರೇಟ್ ಇದೆ. ಓಕೆ, ಇಂಟಿಗ್ರೇಟ್ ಮೀನ್ಸ್ ಸಂಯೋಜಿಸೋದು, ಸಂಯೋಜಿಸು. ಓಕೆ, ಸೊ ಇಲ್ಲಿ ವಿರುದ್ಧ ಪದ ಯಾವ್ದಾಗುತ್ತೆ? ನಾ ಆಲ್ರೆಡಿ ಹೇಳಿದೀನಿ, ಹೊರ ಹಾಕಲಕ್ಕ ವಿರುದ್ಧ ಪದ ಏನಾಗುತ್ತೆ? ಸಂಯೋಜಿಸೋದಂತ. ಸೊ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 9th ಕ್ವಶನ್ ನೋಡಿ. A part of given sentence which has been underlined may contain a spelling error. Spelling error. Select the option that correctly rectifies the spelling error. ಅಂದ್ರೆ ಇಲ್ಲಿ ಏನ್ ಮಾಡಿದಾರ? ಇನ್ಕರೆಕ್ಟ್ಲಿ ಪ್ಲಸ್ ಕರೆಕ್ಟ್ಲಿ ಎರಡನ್ನ ಮಿಕ್ಸ್ ಮಾಡಿ ಕ್ವಶನ್ ಇದೆ. ಆಲ್ರೆಡಿ ಇನ್ಕರೆಕ್ಟ್ಲಿ ಮೇಲೆ ಕ್ವಶನ್ ಆಗಿದೆನಾ? ಅಂದ್ರೆ ಇದು ಕರೆಕ್ಟ್ಲಿ ಮೇಲೆ ಇದೆ ಅಂತ ಅರ್ಥ. ಸೆಂಟೆನ್ಸ್ ನಲ್ಲಿ ಏನಾಗಿದೆ ಅಂದ್ರೆ ಒಂದು ಮಿಸ್ ಸ್ಪೆಲ್ಟ್ ವರ್ಡ್ ಇದೆ. ಅವ್ರು ಹೇಳಿದಾರ ಅಂಡರ್ಲೈನ್ ಮಾಡಿರೋದೇನಿದೆ? ಮಿಸ್ ಸ್ಪೆಲ್ಟ್ ವರ್ಡ್ ಇದೆ. ಅದನ್ನ ಸ್ಪಾಟ್ ಮಾಡಿದಾಗ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡಿ ಅಂತ ಹೇಳಿದಾರೆ. ಓಕೆ, ಸೊ ಎಲ್ಲ ಕರೆಕ್ಟ್ ಇದ್ರೆ ಏನಂತ ಹೇಳಿದಾರ ಅವರು? ನೋ ಎರರ್ ಅಂತ ಹಾಕಿ ಅಂತ ಹೇಳಿದಾರ. ಅದು ತಪ್ಪಿದ್ರೆ ಏನ್ ಮಾಡ್ಬೇಕು? ಸಬ್ಸ್ಟಿಟ್ಯೂಟ್ ಮಾಡ್ಬೇಕು.
ಕರೆಕ್ಟ್ ಸ್ಪೆಲ್ಟ್ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಅದೇ ಕರೆಕ್ಟ್ ಸ್ಪೆಲ್ಟ್ ಇತ್ತಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ಓಕೆ, ದಟ್ ಸಿಂಪಲ್. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಸಮ್ ಆಫ್ ದ ಐಲ್ಯಾಂಡ್ಸ್ ಇನ್ ದ ಬೇ ಆಫ್ ಬೆಂಗಾಲ್ ಆರ್ ಸ್ಟಿಲ್ inaccessible to the scientists. ಏನಿದೆ, some of the islands in the Bay of Bengal are still inaccessible to the scientists. ಇಲ್ಲಿ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ, inaccessible. ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಅದು ಕರೆಕ್ಟ್ ಇದ್ರೆ ನೋ ಎರರ್ ಅಂತ ಹಾಕ್ಬೇಕು. ಅದು ರಾಂಗ್ ಇದ್ರೆ ಅದು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. inaccessible ಸ್ಪೆಲ್ಲಿಂಗ್ ಏನ್ ಬರುತ್ತೆ, ಅದು ಇಟ್ ಇಸ್ ನಾಟ್ ಕರೆಕ್ಟ್. inaccessible spelling INACCSSIBLE, inaccessible, ಅದು ಸ್ಪೆಲ್ಲಿಂಗ್ ಕರೆಕ್ಟ್. ಅಲ್ಲಿ ಡಬಲ್ ಎಸ್ ಇಲ್ಲ, ದಟ್ಸ್ ವೈ ದಟ್ ಇಸ್ ನಾಟ್ ಕರೆಕ್ಟ್. ಅದನ್ನ ರೀಪ್ಲೇಸ್ ಮಾಡ್ಬೇಕೀಗ. ಯಾವ್ದು ಆಪ್ಷನ್ ಆಗುತ್ತೆ? ಓಕೆ, ಫಸ್ಟ್ ಆಪ್ಷನ್ ಆಗುತ್ತೆ. ಎಸ್, ವೆರಿ ಗುಡ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಸೆಕೆಂಡ್ ಅಂಡ್ ಥರ್ಡ್ ನೋ ಎರರ್ ಅಂತೂ ಆಗಲ್ಲ, ಬಿಕಾಸ್ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ದಟ್ಸ್ ವೈ ನೋ ಎರರ್ ಆಗಲ್ಲ. ಇಲ್ಲಿ ಸೆಕೆಂಡ್ ಅಂಡ್ ಥರ್ಡ್ ಯಾಕೆ ಆಗಲ್ಲ? ಇಲ್ಲಿ ಡಬಲ್ ಎಸ್ ಬರಬೇಕು ಅಂಡ್ ಡಬಲ್ ಎಲ್ ಬಂದಿದೆ, ಇಲ್ಲಿ ಓನ್ಲಿ ಎಲ್ ಬರುತ್ತೆ, ಇಲ್ಲಿ ಡಬಲ್ ಎಸ್ ಬರ್ಬೇಕು. ದಟ್ಸ್ ವೈ ಸೆಕೆಂಡ್ ಆಪ್ಷನ್ ಕೂಡ ಕರೆಕ್ಟ್ ಆಗಲ್ಲ. ನೆಕ್ಸ್ಟ್ ನೋಡಿ, ಥರ್ಡ್ ಯಾಕಾಗಲ್ಲ? ಡಬಲ್ ಇ ಬಂದಿದೆ, ಇಲ್ಲಿ ಏನ್ ಬರ್ಬೇಕು? ಡಬಲ್ ಎಸ್ ಬರ್ಬೇಕು. ದಟ್ಸ್ ವೈ ಥರ್ಡ್ ಆಪ್ಷನ್ ಕೂಡ ಕರೆಕ್ಟ್ ಅಲ್ಲ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 10th. ದಿಸ್ ಇಸ್ ಅ ರಿಪೀಟೆಡ್ ಕ್ವಶನ್. ರಿಪೀಟೆಡ್ ಕ್ವಶನ್ ಇದೆ. ಓಕೆ, ಸೊ ಫಸ್ಟ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಅಪ್ರೋಪ್ರಿಯೇಟ್ ಸಿನೋನಿಮ್ ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ನೋಡಿ, ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರಂತ, ಬ್ಲಂಟ್. ಬ್ಲಂಟ್ ಇಟ್ ಮೀನ್ಸ್, ಬ್ಲಂಟ್ ಇಸ್ ರಿಪೀಟೆಡ್ ವರ್ಡ್. ಅಲ್ಲೇನ್ ಕೇಳಿದ್ರು? ಬ್ಲಂಟಿಗ್ ವಿರುದ್ಧ ಪದ ಕೇಳಿದ್ರು. ಏನ್ ಕೇಳಿದ್ರು? ಒಂದ್ ಕ್ವಶನ್ ರಿಪೀಟೆಡ್ ಆಗಿತ್ತ ಹೇಳಿದಿನಲ್ವಾ, ಅಲ್ಲಿ ಏನ್ ಕೇಳಿದ್ರು ಅವರು? ಬ್ಲಂಟಿಗೆ ಏನ್ ಕೇಳಿದ್ರು? ವಿರುದ್ಧ ಪದ ಕೇಳಿದ್ರು. ಇಲ್ಲಿ ಏನ್ ಮಾಡಿದಾರ? ಸಮಾನ ಪದ ಕೇಳಿದಾರ. ದಟ್ಸ್ ಇಟ್. ಓಕೆ, ಅಷ್ಟೇ. ಸೊ ಇಲ್ಲಿ ಬ್ಲಂಟ್ ಇಟ್ ಮೀನ್ಸ್ ಮೊಂಡಾದ. ಮೊಂಡ್ ಆದ. ಇಲ್ಲಿ ನೋಡಿ, ಮೊಂಡ್ ಆದಕ್ ಸಮಾನ ಪದ ಯಾವ್ದಾಗುತ್ತೆ? ಫಸ್ಟ್ ಆಪ್ಷನ್ ಇಸ್ ಚಿಯರ್ಫುಲ್, ಅಂದ್ರೆ ಫುಲ್ಲಿ ಚಿಯರ್ ಆಗಿರೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಡಲ್, ಮಂದ. ಡಲ್ ಇಟ್ ಮೀನ್ಸ್ ಮಂದ, ಅಂದ್ರೆ ಫುಲ್ ಡಲ್ ಆಗಿ ಕೂತಿರ್ತೀವಲ್ಲ ಅದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಲಿಯಂಟ್. ವ್ಯಾಲಿಯಂಟ್ ಇಟ್ ಮೀನ್ಸ್ ಧೀರ. ಎಲ್ಲಾದ್ರೂ ವ್ಯಾಲೆಂಟರ್ನಾಗ ತಗೋತಾರಲ್ವಾ, ಫುಲ್ ಎಲ್ಲಾರ್ನಾಗೂ ಒಂದ್ ಸ್ಟೆಪ್ ಫಸ್ಟ್ ಇಡ್ತಾರ, ಅದು ಧೀರ. ಓಕೆ, ನೆಕ್ಸ್ಟ್ ಶಾರ್ಪ್, ಚುರುಕು ಅಥವಾ ಚೂಪು ಅಂತೀವಲ್ಲ, ಅದು ಚೂಪು. ಓಕೆ, ಸೊ ಇಲ್ಲಿ ಅವರು ಸಮಾನ ಪದ ಕೇಳಿದಾರೆ. ವಿರುದ್ಧ ಪದ ಕೇಳಿದ್ರೆ ಯಾವ್ದಾಗುತ್ತೆ? ಮೊಂಡ್ ಅದಕ್ಕ ಶಾರ್ಪ್ ಆಗ್ತಿತ್ತು. ಮಂಡ್ ಅಲ್ಲೇನ್ ಕೇಳಿದ್ರು? ಹೋದ್ಸತ ಹೇಳಿದಿನಲ್ವಾ, ವಿರುದ್ಧ ಪದ ಕೇಳಿದ್ರು, ಅವಾಗ ಬ್ಲಂಟಿಗೆ ಫೋರ್ತ್ ಆಪ್ಷನ್ ಹಾಕಿದ್ದೇವೆ, ಅಂದ್ರೆ ಶಾರ್ಪ್ ಅಂತ ಹಾಕಿದ್ದೇವೆ ನಾವು. ಬಟ್ ಈ ಸಮಾನ ಪದ ಕೇಳಿದ್ರೆ ಅಂದ್ರೆ ಫೋರ್ತ್ ಆಪ್ಷನ್ ಆಗಲ್ಲ. ಓಕೆ, ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಎಸ್, ವೆರಿ ಗುಡ್. ಮೊಂಡಾದಕ್ಕ ಅಪ್ರೋಪ್ರಿಯೇಟ್ ಸಿನೋನಿಮ್ ಏನಾಗುತ್ತೆ? ಡಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಹಂಗ ಹೆಂಗ್ರಿ ಮೇಡಮ್, ಅದು ಮೊಂದ ಸುಮ್ನೆ ಕುಂಡ್ರದಕ್ ಮೊಂಡಗ ಹ್ಯಾಂಗ್ ಸಮಾನ ಪದ ಆಗುತ್ತೆ ಅಂತ ಕೇಳ್ಬೋದು. ಈಗ ಮೊಂಡಾದ ಅನ್ಲಕ್ಕ ಅಂದ್ರೆ ಅದು ಏನೋ ಫುಲ್ ಏನಾಗಿದೆ, ಡಲ್ ಆಗ್ಬಿಟ್ಟದ. ಅದು ಏನು ಕೊಯ್ಯದಂತ ಅಷ್ಟೇ ಅಲ್ಲ. ಈಗ ನಾವು ಮನೆಗೆಲ್ಲ ಹೇಳಿರ್ತಾರ, ಏನ್ ಮಾಡಿದಿ, ಒಂದ್ ಕೆಲ್ಸ ಮಾಡಲ್ ನೋಡ್, ಸುಮ್ ಕುಂಡಿರ್ತಿ, ಬೈದ್ ಬಿಡ್ತಾರ. ಅಲ್ಲಿ ಸುಮ್ ಕುಂಡ್ರದಕ್ ಡಲ್ ಏನ? ಸೊ ಮಂಡಾದಕ್ ಸಮಾನ ಪದ ಏನಾಗುತ್ತೆ? ಡಲ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೀವು ಶಾರ್ಪ್ ಇದ್ದೀರಾ, ಮೊಂಡಿದ್ದೀರಾ? ಶಾರ್ಪ್ ಇದ್ದೀರಲ್ಲ, ಹೇಳಿ ಕೆಲ್ಸ ಎಲ್ಲ ಮಾಡ್ತಾರ. ಓಕೆ, ನೆಕ್ಸ್ಟ್ ನೋಡಿ, 11th ಕ್ವಶನ್. ಚೂಸ್ ದ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ the underlined segment correctly and complete the meaning of the sentence. ಕೊಟ್ಟಿರೋ ಸೆಂಟೆನ್ಸ್ ಅನ್ನ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ.
ಏನ್ ಮಾಡಿದಾರ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಅದು ಏನ್ ಮಾಡ್ಬೇಕು ಸಬ್ಸ್ಟಿಟ್ಯೂಟ್ ಪರ್ಯಾಯ ಮಾಡ್ಬೇಕು. ಮಾಡಿದಾಗ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಅಷ್ಟೇ ಅಲ್ಲದೆ ಅದು ಮೀನಿಂಗ್ಫುಲ್ ಆಗಿ ಮಾಡ್ಬೇಕು. ಕಂಪ್ಲೀಟ್ ದ ಸೆಂಟೆನ್ಸ್ ಮೀನಿಂಗ್ಫುಲ್ ಅಂತ ಹೇಳಿದಾರೆ. ಸೊ ಅದು ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಮೀನಿಂಗ್ಫುಲ್ ಆಗಿ ಮಾಡ್ಬೇಕು ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಮೀನಾಕ್ಷಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ಹರ್ ಬ್ಲೂ ಡ್ರೆಸ್. ಓಕೆ, ಈಗ ನಾವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಫುಲ್ ನೀವೆಲ್ಲ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ. ಈಗ ನಾನೇನಂತೀನಿ, ಈಗ ಒಂದ್ ಹುಡುಗಿ ಬರ್ತಾ ಇದ್ದಾಳ ಬ್ಲೂ ಇಮ್ಯಾಜಿನ್ ದಟ್. ಓಕೆ, ಬ್ಲೂ ಡ್ರೆಸ್ ಹಾಕೊಂಡ್ ಏನ್ ಮಾಡ್ತಾ ಇದ್ದಾಳ, ಒಂದ್ ಗರ್ಲ್ ಬರ್ತಾ ಇದ್ದಾಳ. ಎಸ್, ವಾವ್, ಇಮ್ಯಾಜಿನ್ ಮಾಡಿ. ಓಕೆ, ವೆರಿ ಗುಡ್. ಮೀನಾಕ್ಷಿ ಅನ್ನೋ ಹುಡುಗಿ ಏನ್ ಮಾಡ್ತಾ ಇದೆ, ಬ್ಲೂ ಡ್ರೆಸ್ ಹಾಕೊಂಡ್ ಬರ್ತಾ ಇದೆ, ಗೌನ್ ತರ ಹಾಕೊಂಡ್ ಬರ್ತಾ ಇದ್ದಾಳ. ಅವಾಗ ನಾವು ಓ ವಾವ್ ಬ್ಯೂಟಿಫುಲ್ ಅಂದ ನೋಡಿದ ತಕ್ಷಣ ಬ್ಯೂಟಿಫುಲ್ ಅಂತೀವಿ. ಬಟ್ ಅಕ್ಕಿ ಬಂದ ತಕ್ಷಣ ಆಕಿಗೆ ಏನ್ ಹೇಳ್ತೀವಿ, ಯು ಲುಕ್ ಲೈಕ್ ವೆರಿ ಗಾರ್ಜಿಯಸ್. ಎಸ್, ಅಲ್ಲಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್? ಬ್ಯೂಟಿಫುಲ್ ಮೀನ್ಸ್ ಸುಂದರ ಅಂತ. ಬ್ಯೂಟಿಫುಲ್ ಮೀನ್ಸ್ ವಾಟ್? ಸುಂದರ. ಓಕೆ, ಗಾರ್ಜಿಯಸ್ ಮೀನ್ಸ್ ಬಹುಕಾಂತೀಯ. ಬಹುಕಾಂತೀಯ. ಓಕೆ, ಅಲ್ಲಿ ನಾವು ನೀವು ಬ್ಲೂ ಡ್ರೆಸ್ ನ ಬಾಳ್ ಗಾರ್ಜಿಯಸ್ ಕಾಣ್ತಾ ಇದೀಯ ಅಂತ ಹೇಳ್ತೀವಿ ನಾವು, ಅದು ಬಿಟ್ಟು ಬ್ಯೂಟಿಫುಲ್ ಅನ್ನಲ್ಲ. ಸೊ ಅಲ್ಲಿ ಅದನ್ನ ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಥರ್ಡ್, ಗಾರ್ಜಿಯಸ್. ಅಂದ್ರೆ ಬಹುಕಾಂತಿಮಯದಿಂದ ಕಾಣ್ತಾ ಇದೀ ಇವತ್ತು ನೀನು ಅಂತ ಹೇಳ್ತೀವಿ. ದಟ್ಸ್ ವೈ ವೆರಿ ಗಾರ್ಜಿಯಸ್ ಅಂತ ಆಗ್ಬೇಕಲ್ಲಿ, ವೆರಿ ಬ್ಯೂಟಿಫುಲ್ ಬರಲ್ಲ. ಮೀನಾಕ್ಷಿ ಲುಕ್ಸ್ ವೆರಿ ಗಾರ್ಜಿಯಸ್ ಇನ್ ಹರ್ ಬ್ಲೂ ಡ್ರೆಸ್ ಅಂದ್ರೆ ಆಕಿನ್ ಬ್ಲೂ ಡ್ರೆಸ್ ನಲ್ಲಿ ಆಕಿ ಬಹುಕಾಂತೀಯಮಯದಿಂದ ಕಾಣ್ತಾ ಇದ್ದಾಳ ಅಂತ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ನಾವು ಯೂಸ್ ಮಾಡ್ಬೇಕು ಬ್ಯೂಟಿಫುಲ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು, ಗಾರ್ಜಿಯಸ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು, ಡಿಫ್ರೆನ್ಸ್ ಇದೆ. ಓಕೆ, ಎನಿ ಡೌಟ್ಸ್ ಹಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 12 ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್. ಎಷ್ಟು ಕ್ವಶನ್ ಐತ್ರಿ ಸಬ್ಸ್ಟಿಟ್ಯೂಟ್ ಮೇಲೆ? 2 ಕ್ವಶನ್ಸ್ ಆಯ್ತಾ ಆಲ್ರೆಡಿ. ಇದು ಥರ್ಡ್ ಕ್ವಶನ್ ನೋಡಿ. ಇದು ಥರ್ಡ್ ಕ್ವಶನ್. ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಅದು ಏನಿದೆ ಮಿಸ್ಟೇಕ್ ಇದೆ. ಆಗ ಏನ್ ಮಾಡ್ಬೇಕು, ರೀಪ್ಲೇಸ್ ಮಾಡಬೇಕು, ಪರ್ಯಾಯ ಮಾಡ್ಬೇಕು. ಪರ್ಯಾಯ ಮಾಡಿದಾಗ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ದ ಪ್ಲೇಸರ್ ಕ್ರಿಯೇಟೆಡ್ ಬೈ ದ ಪೋಯೆಟ್. ದ ಪ್ಲೇಸರ್ ಪ್ಲೇಸರ್ ಅನ್ನ ಯಾರು ಕ್ರಿಯೇಟ್ ಮಾಡಿದಾರೆ ಇಲ್ಲಿ? ಪೋಯೆಟ್. ಓಕೆ, ಪೋಯೆಟ್ ಏನ್ ಮಾಡಿದಾನ, ಪ್ಲೇಸರ್ ಅನ್ನ ಕ್ರಿಯೇಟ್ ಮಾಡಿದಾನ. ಕ್ರಿಯೇಟೆಡ್ ಬೈ ದ ಪೋಯೆಟ್ ವಾಸ್ ಪ್ರೈಮರಿಲಿ until his exaggerated descriptions. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ? until his exaggerated description ಅಂತ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಓಕೆ, ಇಲ್ಲಿ until means what? until means ಅಲ್ಲಿಯವರೆಗೆ. until ವರೆಗೆ. ವರೆಗೆ. ಓಕೆ, until it means ವರೆಗೆ. ಓಕೆ, ಇಲ್ಲಿ ಏನ್ ಮಾಡಿದಾನ ಪೋಯೆಟ್ ಅಂದ್ರೆ ಒಂದು ಪ್ಲೆಸರ್ ಅನ್ನ ಕ್ರಿಯೇಟ್ ಮಾಡಿದಾನ. ಯಾಕೆ ಹೆಂಗ್ ಮಾಡ್ಯಾರ ಅಂತಂದ್ರೆ ಎಕ್ಸಾಜುರೇಟೆಡ್ ಡಿಸ್ಕ್ರಿಪ್ಷನ್ ನಿಂದ ಅವ ಏನ್ ಮಾಡಿದಾನ, ಒಂದು ಪ್ಲೆಸರ್ ಅನ್ನ ಕ್ರಿಯೇಟ್ ಮಾಡಿದಾನ. ಇಲ್ಲಿ ಎಕ್ಸಾಜುರೇಟೆಡ್ ಡಿಸ್ಕ್ರಿಪ್ಷನ್ ಇಟ್ ಮೀನ್ಸ್ ಉತ್ಪ್ರೇಕ್ಷ ಒಂದು ವಿವರಣೆಗಳ ಮೂಲಕ ಅವ ಏನ್ ಮಾಡಿದಾನ, ಒಂದು ಪ್ಲೆಸರ್ ಅನ್ನ ಕ್ರಿಯೇಟ್ ಮಾಡಿದಾನ. ಅಲ್ಲಿ ಏನ್ ಅಂಟಿಲ್ ಅಂದ್ರೆ ಉತ್ಪ್ರೇಕ್ಷ ವಿವರಣೆಗಳವರೆಗೆ ಇತ್ತು ಅಂತ ಆಗುತ್ತೆ. ಅಲ್ಲಿ ಇತ್ತು ಮೀನ್ಸ್ ಅಲ್ಲಿವರೆಗೆ ಬಂತ. ಅಲ್ಲಿ ವರೆಗೆನ ಯೂಸ್ ಮಾಡಲ್ಲ ನಾವು, ಅಂಟಿಲ್ ಅನ್ನ ಯೂಸ್ ಮಾಡಲ್ಲ. ಅಲ್ಲಿ ಏನ್ ಯೂಸ್ ಮಾಡ್ತೀವಿ, ಥ್ರೋ ಅನ್ನ ಯೂಸ್ ಮಾಡ್ತೀವಿ. ಥ್ರೋ ಇಟ್ ಮೀನ್ಸ್ ಮೂಲಕ. ಓಕೆ, ಅಂದ್ರೆ ಅವ ಏನ್ ಮಾಡ್ದಂತಂದ್ರೆ ಒಂದು ಪ್ಲೆಸರ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ದ, ಹೇಗೆ ಕ್ರಿಯೇಟ್ ಮಾಡ್ದ ಪೋಯೆಟ್ ಅಂದ್ರೆ ಎಕ್ಸಾಜುರೇಟೆಡ್ ಡಿಸ್ಕ್ರಿಪ್ಷನ್ ಮೂಲಕ ಒಂದು
ಪ್ಲೆಜರ್ ಅನ್ನ ಕ್ರಿಯೇಟ್ ಮಾಡ್ದ. ಏನು? ಒಂದು ಎಕ್ಸಾಜರೇಟೆಡ್ ಡಿಸ್ಕ್ರಿಪ್ಷನ್ಸ್ ಅಂದ್ರೆ ಉತ್ಪ್ರೇಕ್ಷ ವಿವರಣೆಗಳ ಮೂಲಕ ಅವ ಏನ್ ಮಾಡ್ದ, ಪ್ಲೆಜರ್ ಅನ್ನ ಕ್ರಿಯೇಟ್ ಮಾಡ್ದ. ದಟ್ಸ್ ವೈ ಅಲ್ಲಿ ಹೊರಗೆ ಯೂಸ್ ಮಾಡಲ್ಲ, ಅಂಟಿಲ್ ಅನ್ನ ಯೂಸ್ ಮಾಡಲ್ಲ, ಅಲ್ಲಿ ನಾವೇನ್ ಯೂಸ್ ಮಾಡ್ತೀವಿ, ಥ್ರೋ ಅನ್ನ ಯೂಸ್ ಮಾಡ್ತೀವಿ. ದಟ್ಸ್ ವೈ ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಗೊತ್ತಾಯ್ತಾ? ಏನ್ ಗೊತ್ತಾಯ್ತು ಅಂದ್ರೆ ಇಲ್ಲಿ ಜಸ್ಟ್ ಸಿಂಪಲ್ ಇದೆ, ತಿಳ್ಕೊಳ್ಳಿ. ಒಂದು ಪ್ಲೆಜರ್ ಅನ್ನ ಕ್ರಿಯೇಟ್ ಮಾಡಿದನ ಪೋಯೆಟ್. ಹ್ಯಾಂಗ್ ಕ್ರಿಯೇಟ್ ಮಾಡಿದನ ಅವನು ಅಂದ್ರೆ ಉತ್ಪ್ರೇಕ್ಷ ವಿವರಣೆಗಳ ಮೂಲಕ ಯೂಸ್ ಮಾಡಬೇಕಾದ್ರೆ ಥ್ರೋ ಯೂಸ್ ಮಾಡ್ತೀವಿ. ಮೂಲಕ ಒಂದು ಪ್ಲೆಜರ್ ಅನ್ನ ಕ್ರಿಯೇಟ್ ಮಾಡ್ದ. ದಟ್ಸ್ ವೈ ಥ್ರೋ ಬರುತ್ತೆ. ಅಂಟಿಲ್ ಯಾಕೆ ಬರಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ, ಪ್ಲೆಜರ್ ಅನ್ನ ಕ್ರಿಯೇಟ್ ಮಾಡಿದನ ಪೋಯೆಟ್. ಹ್ಯಾಂಗ್ ಮಾಡನಂತಂದ್ರೆ ಉತ್ಪ್ರೇಕ್ಷ ವಿವರಣೆವರೆಗೆ ಇತ್ತು ಅಂತ ಆಗುತ್ತೆ. ಅಲ್ಲಿ ವರೆಗೆ ಯೂಸ್ ಮಾಡಲ್ಲ, ಅಲ್ಲಿ ಮೂಲಕ ಯೂಸ್ ಮಾಡ್ತೀವಿ. ದಟ್ಸ್ ವೈ ಅಂಟಿಲ್ ಅನ್ನ ರೀಪ್ಲೇಸ್ ಮಾಡಿದಾಗ ಇಲ್ಲಿ ಥ್ರೋ ಇಸ್ ಎ ಕರೆಕ್ಟ್. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ಶಾಲ್ ಐ ಮೂವ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 13 ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಎಷ್ಟು ಕ್ವಶನ್ಸ್ ಆಯ್ತಾ ಆಂಟೋನಿಮ್ ಅಲ್ಲಿ? ನೋ, ಫೋರ್ ಕ್ವಶನ್, 4ನೇ ಕ್ವಶನ್ ಇದು ಆಂಟೋನಿಮ್ ಅಲ್ಲಿ. ಓಕೆ, ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು, ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಅರೋಗೆಂಟ್. ಅರೋಗೆಂಟ್ ಮೀನ್ಸ್ ಅರೋಗೆಂಟ್ ಅಂದ್ರೆ ಏನು? ಅಹಂಕಾರಿ. ಓಕೆ, ಅಹಂಕಾರ. ಅವ್ರಿಗೆ ಏನಂದ್ರೆ ಹಂಗಿರ್ತಾರ ವ್ಯಕ್ತಿಗಳಂದ್ರೆ, ನನ್ ಮುಂದೆ ಯಾರು ಇಲ್ಲ, ನಾನೇ ಫಸ್ಟ್, ನಾ ಹೇಳಿದೇ ಕರೆಕ್ಟ್, ಎಲ್ಲ ನಾನೇ ಕರೆಕ್ಟ್, ದಟ್ಸ್ ಇಟ್. ನನ್ ಮುಂದೆ ಅವ್ರು ಏನಂದ್ರು ಬಿ ಅವ್ರಿಗೆ ಕೇಳೋದಿಲ್ಲ, ನಂದೇ ಮಾತ್ ಕರೆಕ್ಟ್. ಅಷ್ಟು ಅಹಂಕಾರಿ ಇರ್ತಾರ. ಅಂತ ಅಹಂಕಾರಿಗಳು ಬಾಳರ ಈ ಭೂಮಿ ಮೇಲೆ. ಎಸ್, ಸೊ ಅರೋಗೆಂಟ್ ಇಟ್ ಮೀನ್ಸ್ ಅಹಂಕಾರ. ಸೊ ಈ ಅಹಂಕಾರಕ್ಕೆ ವಿರುದ್ಧ ಪದ ಏನಾಗುತ್ತೆ? ನಮ್ಮಂತವ್ರು ಇರ್ತಾರ ನೋಡ್ರಿ, ಅವ್ರ ಎದ್ರ ಸುಮ್ಮನೆ ಇರ್ಬೇಕು. ಹಾ ರೀ, ಆಯ್ತ್ರಿ, ಮತ್ರಿ, ಹ್ಞೂ ರೀ ಅಂದ್ರೆ ಎಲ್ಲ ಹೇಳಿದ್ ಕೇಳ್ಕೊಂಡಿರೋದು ಅವ್ರ ಮುಂದೆ, ಅಹಂಕಾರಿ ವ್ಯಕ್ತಿಗಳ ಮುಂದೆ. ಎಸ್, ಸೊ ಇಲ್ಲಿ ಅಹಂಕಾರಕ್ಕೆ ಸಮಾನ ಪದ ವಿರುದ್ಧ ಪದ ಯಾವ್ದಾಗುತ್ತೆ ಅಂತ ಕೇಳಿದಾರ. ಸೊ ಫಸ್ಟ್ ಆಪ್ಷನ್ ನೋಡಿ, ಹಂಬಲ್. ಹಂಬಲ್ ಇಟ್ ಮೀನ್ಸ್ ವಿನಮ್ರತೆ. ಓಕೆ, ವಿನಮ್ರ, ನಮ್ರತೆ, ನಮ್ರತೆ. ಓಕೆ, ನಮ್ರತೆ. ಎಸ್, ರಿಕ್ವೆಸ್ಟ್. ಹಾ ರೀ, ಹೆಂಗಿರುತ್ತೆ ನೋಡಿ ಅವ್ರ ವ್ಯಕ್ತಿಗಳ ಮುಂದೆ ಹೆಂಗಿರುತ್ತೇನೋ, ಏನ್ರೆ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ಸಾರಿ ಅಂದ್ಬಿಡೋದು. ಎಸ್, ಸೊ ಅಲ್ಲಿ ನಮ್ರತೆ. ಹಾಟಿ, ಯು ನೋ ದಟ್ ಹಾಟಿ. ಹಾಟಿ ಗೊತ್ತಿದೆನಾ? ನೀ ಫುಲ್ ಹಾಟಿ ಇದೆಯಪ್ಪ ಅಂತಾರ ನೋಡಿ, ಅದು ಹಾಟಿ. ಎಸ್, ಅಂಡ್ ಸುಪೀರಿಯರ್, ಉನ್ನತ, ಅಂಡ್ ಸ್ಕಾರ್ನ್ಫುಲ್, ಇದನ್ನ ನೀವೇ ಹೇಳ್ಕೊಂಡ್ ಬರ್ಬೇಕು, ಇದು ಹೋಮ್ವರ್ಕ್ ನಿಮ್ಗೆ. ಓಕೆ, ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಅಹಂಕಾರಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ? ಎಸ್, ವೆರಿ ಗುಡ್, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್, ನಮ್ರತೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 14 ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ಡ್ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗ್ಬೇಕು, ವಿತ್ ಮೀನಿಂಗ್ಫುಲ್ ಆಗ್ಬೇಕು ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಹಿಸ್ ಐಸ್ ಡ್ಯಾಶ್ ಅಪ್ ವಿತ್ ಫ್ಯಾಸಿನೇಷನ್ ವೆನ್ he saw his idol standing in front of him. ಇಲ್ಲಿ ಏನಾಗಿದೆ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ನೀವೇ ಆ ಮನುಷ್ಯ ಇದ್ದೀರ ಅಂತ ತಿಳ್ಕೊಳ್ಳಿ. ಈ ಫಾರ್ ಎಕ್ಸಾಂಪಲ್ ನೀವ್ ಎಲ್ಲಿ ಹೋಗಿದ್ದೀರಾ ಅಂದ್ರೆ, ಒಂದು ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ಎಲ್ಲಿ ಹೋಗಿದ್ದೀರಾ? ಗುಜರಾತ್ ಬಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಸ್ಟ್ಯಾಚು ಎದುರು ನಿಂತಿದ್ದೀರಾ. ನಿಮ್ ಎದುರು ಇದೆ ಅದು, ನಿಮ್ ಎದುರು ಏನಿದೆ? ಅದು ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಅನ್ನ ನೋಡಿದಾಗ ಹೆಂಗಾಗುತ್ತೆ ನಿಮ್ಗೆ? ಅದನ್ನ ನೋಡಿದಾಗ ಕಣ್ಣುಗಳಿಗೆ ಏನಾಗುತ್ತೆ? ಒಂದು ಕಾಂತಿ ಬರ್ತದಿಲ್ಲ, ಒಂದು ಮೋಹಕ ಕಾಣಿಸ್ತಿರ್ತ, ಬೆಳಕು, ಆ ರೀತಿ ಒಂದು ಬೆಳಕು ಕಾಣಿಸ್ತಾ ಇದೆ, ಮೋಹಕವಾದ ಒಂದು ಬೆಳಕು ಕಾಣಿಸ್ತಾ ಇರುತ್ತೆ ನಮ್ ಕಣ್ಣಿನಲ್ಲಿ. ವಾವ್ ವಾವ್ ಅಂದ್ಬಿಟ್ಟು. ಸೊ ಅಲ್ಲಿ
ಅದೇ ರೀತಿ ಆ ಮನುಷ್ಯನಿಗೂ ಕೂಡ ಹಿಸ್ ಐಸ್ ಆ ಎದುರಿರೋ ಒಂದು ಸ್ಟ್ಯಾಚು ಅನ್ನ ನೋಡಿದಾಗ ಅವನ ಕಣ್ಣುಗಳಿಗೂ ಕೂಡ ಏನಾಗುತ್ತೆ, ಮೋಹಕ ಒಂದು ಬೆಳಕು ಕಾಣಿಸ್ತದೆ ಅವನ ಕಣ್ಣಿನಲ್ಲಿ. ದಟ್ಸ್ ವೈ ಅಲ್ಲಿ ಬ್ಲಾಂಕ್ ಡಿಲೀಟ್ ಇದೆ. ಬೆಳಕಿಗೆ ನಾವೇನಂತೀವಿ ಅಂದ್ರೆ ಆ ಮೋಹಕ ಕಾಣಿಸ್ತಾ ಇರುತ್ತೆ, ಅದಕ್ಕೋಸ್ಕರ ಲಿಟ್ ಈಸ್ ಅ ಕರೆಕ್ಟ್. ಲಿಟ್ ಇಟ್ ಮೀನ್ಸ್ ಆ ಒಂದು ಮೋಹಕ ಒಂದು ಬೆಳಕು ಅವನ ಕಣ್ಣಿನಲ್ಲಿ ಕಾಣಿಸ್ತಾ ಇದೆ. ದಟ್ಸ್ ವೈ ಲಿಟ್ ಈಸ್ ಅ ಕರೆಕ್ಟ್. ಲಿಟ್ ಅಪ್ ವಿತ್ ಫ್ಯಾಸಿನೇಷನ್ ವೆನ್ ಹಿ ಸಾ ಹಿಸ್ ಐಡಲ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಹಿಮ್ ಅಂತ ಆಗುತ್ತೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 15 ಕ್ವಶನ್. ಇದನ್ನು ಸಿಂಪಲ್ ಇದೆ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ idiom for the underlined segment in the given sentence. Already phrase replacement ಮೇಲೆ ಒಂದು ಕ್ವಶನ್ ಇತ್ತ ಅಲ್ಲೇನಿತ್ತು, ಗೋ ಕೋಲ್ಡ್ ಟರ್ಕಿ ಇತ್ತು, ಮೀನ್ಸ್ ಡೇಂಜರಸ್ ಬಿಹೇವಿಯರ್ ಅಂತ. ನೆನ್ಪಿದೆನಾ? ಗೋ ಕೋಲ್ಡ್ ಟರ್ಕಿ ಅಂತ ಅಂಡರ್ಲೈನ್ ಮಾಡಿದ್ರು, ಅದಕ್ಕೆ ಮೀನಿಂಗ್ ಅನ್ನ ಹುಡುಕಿದೀವಿ. ಏನಂತ? ಡೇಂಜರಸ್ ಬಿಹೇವಿಯರ್ ಅಂತ. ಓಕೆ, ಸೊ ಅಲ್ಲಿ ಒಂದು ಫ್ರೇಸ್ ರಿಪ್ಲೇಸ್ಮೆಂಟ್ ಬಂದಿತ್ತು. ಇದು ಸೆಕೆಂಡ್ ಕ್ವಶನ್. ಫ್ರೇಸ್ ರಿಪ್ಲೇಸ್ಮೆಂಟ್ ಮೇಲೆ ಸೆಕೆಂಡ್ ಕ್ವಶನ್. ಇಲ್ಲಿ ಏನ್ ಮಾಡಿದಾರ ಅಂದ್ರೆ ವಿತೌಟ್ ಎನಿ ಕ್ವಶನ್ ಅನ್ನ ಏನ್ ಮಾಡಿದಾರ, ಅಂಡರ್ಲೈನ್ ಮಾಡಿದಾರ. ಅದಕ್ಕೆ ಏನ್ ಮಾಡ್ಬೇಕು, ಅಪ್ರೋಪ್ರಿಯೇಟ್ ಇಡಿಯಂ ಅನ್ನ ಹುಡುಕ್ಬೇಕು. ಯಾವ್ದಾಗುತ್ತೆ? ಸೊ ವಿತೌಟ್ ಎನಿ ಕ್ವಶನ್, ನರೇಶ್ ಇಸ್ ಮೈ ಗುಡ್ ಫ್ರೆಂಡ್. ಏನ್ ನೋ ಡೌಟ್, ಅವ ನಿಸ್ಸಂದೇಹವ, ಏನು ನಂಗೆ ಡೌಟೇ ಇಲ್ಲ, ಅವ ನನ್ ಗುಡ್ ಫ್ರೆಂಡ್ ಅನ. ಈಗ ಅಂತಿರಲ್ವಾ, ಆ ಫ್ರೆಂಡ್ ಹ್ಯಾಂಗ್ ಅನಾರೇ ಅಂತ ನಿಂಗೆ ಕೇಳಿರ್ತಾರೆ ಯಾರೋ ಒಬ್ರು. ಓಕೆ, ನಿಂಗೆ ಬಂದ್ ಕೇಳಿರ್ತಾರ ಅವರು, ನಿಮ್ ಫ್ರೆಂಡ್ ನರೇಶ್ ಅನ್ನೋ ಹೆಂಗಿದಾನ ಅಂತ ಕೇಳಿರ್ತಾನೆ. ಏನು ಡೌಟೇ ಇಲ್ಲ, ಅವ ನಿಸ್ಸಂದೇಹವಾಗಿ ಏನು ಡೌಟೇ ಇಲ್ಲ, ಅಷ್ಟು ಭಾರಿ ಫ್ರೆಂಡ್ ಅನ, ನನ್ನ ಉತ್ತಮ ಫ್ರೆಂಡ್ ಅನ ಅಂತ ಹೇಳಿರ್ತೀರ ನೀವು. ಅಂತ ಫ್ರೆಂಡ್ಸ್ ಇದಾರ? ಏನ್ ಡೌಟ್ ಇರೋ ಫ್ರೆಂಡ್ಸ್ ಇದಾರ? ಇಲ್ಲ ಅಲ್ಲ, ಉತ್ತಮ ಫ್ರೆಂಡ್ಸ್ ಇದಾರಲ್ಲ. ಓಕೆ, ಏನು ಡೌಟ್ಸ್ ಇಲ್ಲ, ವಿತೌಟ್ ಎನಿ ಕ್ವಶನ್ ಇಲ್ಲ ಅಂತ ಒಬ್ಬ ಫ್ರೆಂಡ್ ಇದಾನಲ್ವಾ. ಸೊ ಅಲ್ಲಿ ವಿತೌಟ್ ಎನಿ ಕ್ವಶನ್ ಈಗ ಕರೆಕ್ಟ್ ಆಗಿರೋ ಇಡಿಯಂ ಯಾವ್ದು ಹೊಂದುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಗುಡ್ ಡೀಲ್ ಆಫ್, ಸೆಕೆಂಡ್ ಬಂದ್ಬಿಟ್ಟು ಕೇರ್, ಹ್ಯಾಂಗ್, ಅಕೌಂಟ್ ಫಾರ್ ಅಂಡ್ ಬಿಯಾಂಡ್ ಅ ಡೌಟ್. ಯಾವ ಆಪ್ಷನ್ ಆಗುತ್ತೆ ಹೇಳಿ? ಕರೆಕ್ಟ್ ಇದೆ ಹೇಳಿ. ಎಸ್, ವೆರಿ ಗುಡ್. ಬಿಯಾಂಡ್ ಅ ಡೌಟ್ ಅಂದ್ರೆ ಯಾವ್ದು ಡೌಟ್ ಇಲ್ಲದೆ ಅವ ನನ್ ಗುಡ್ ಫ್ರೆಂಡ್ ಅದನ ಅಂತ ಹೇಳ್ತೀರಾ. ಸೊ ವಿತೌಟ್ ಎನಿ ಕ್ವಶನ್ ಮೀನ್ಸ್ ಬಿಯಾಂಡ್ ಅ ಡೌಟ್ ಇಸ್ ಕರೆಕ್ಟ್ ಆಪ್ಷನ್. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇಲ್ಲಿವರೆಗೂ ಏನೇನಾಯ್ತು? ವೇಟ್, ಆಂಟೋನಿಮ್ ಮ್ಯಾಲಿ 4 ಕ್ವಶನ್ಸ್ ಅಂಡ್ ಸಬ್ಸ್ಟಿಟ್ಯೂಟ್ ಮ್ಯಾಲಿ 3 ಕ್ವಶನ್ಸ್. ಎಸ್, ಫ್ರೇಸ್ ರಿಪ್ಲೇಸ್ಮೆಂಟ್ ಮ್ಯಾಲಿ 2 ಕ್ವಶನ್ಸ್, incorrectly and correctly 1 question and 1 question, grammatical error ಮ್ಯಾಲಿ 1 question. ನೆಕ್ಸ್ಟ್ ಏನ್ ಬಂದಿತ್ತಾ? ಓಕೆ, ವೆರಿ ಗುಡ್. ಸಿನೋನಿಮ್ ಮ್ಯಾಲಿ 3 ಕ್ವಶನ್ಸ್ ಇತ್ತು ಅನ್ಕೋತೀನಿ. ಎಸ್, ಎಷ್ಟಾಯ್ತು ನೋಡಿ? 3 3 6, 6 4 10, 10 2 12, 3 15. ಅಂದ್ರೆ ಇಲ್ಲಿ ಯಾವ್ದ್ರ ಮೇಲೆ ಕ್ವಶನ್ ಜಾಸ್ತಿ ಇದೆ? ಈ ಪಾರ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಸಿನೋನಿಮ್ ಅಂಡ್ ಆಂಟೋನಿಮ್ ಫಿಕ್ಸ್ ಇರುತ್ತೆ ಅದು. ಓಕೆ, ಇದ್ರ ಮೇಲೆ 4, ಅದ್ರ ಮೇಲೆ 3. ಅಂಡ್ ಸಬ್ಸ್ಟಿಟ್ಯೂಟ್ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಕವರ್ ಮಾಡ್ಬೇಕು. ಸಬ್ಸ್ಟಿಟ್ಯೂಟ್ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಕವರ್ ಮಾಡ್ಬೇಕು. ಅಂಡ್ ಫ್ರೇಸ್ ರಿಪ್ಲೇಸ್ಮೆಂಟ್, ಇಡಿಯಂ. ಓಕೆ, ಅಲ್ಲಿ ಇವು ಏನು ಇಡಿಯಂನು ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ. ಇವು ಯಾವ ಬರ್ಲಿಲ್ಲ ಅಂದ್ರೆ ಪ್ಯಾಸೇಜ್ ಅನ್ನ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು, ಆರಾಮಾಗಿ ಪಾಸ್ ಆಗ್ಬೋದು. ಏನಾದ್ರು ಡೌಟ್ಸ್ ಇದೆನಾ? ಇಲ್ಲ ಅಲ್ಲ. ಸೊ ಇಲ್ಲಿವರೆಗೂ ಇಷ್ಟೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀರಾ? ಏನಾದ್ರು ಡೌಟ್ಸ್ ಇದೆನಾ ಇಲ್ಲಿ? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಏನಿದೆ? ಪ್ಯಾಸೇಜ್ ಇರುತ್ತೆ, ರೀಡಿಂಗ್ ಕಾಂಪ್ರಹೆನ್ಷನ್. ಅಲ್ಲಿ 5 ಬ್ಲಾಂಕ್ಸ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಟೋಟಲಿ 5 ಬ್ಲಾಂಕ್ ಡಿಲೀಟ್ ಇದೆ ಅಂದ್ರೆ 10 ಮಾರ್ಕ್ಸ್ ಇದ್ರ ಮೇಲೆ ಇದೆ ಅಂತ ಅರ್ಥ. ಓಕೆ, ಇದರಲ್ಲಿ ಒಂದ್ 2-3 ಕ್ವಶನ್ ಅನ್ನ ಅಟೆಂಪ್ಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಎಸ್, ಒಂದ್ 3 ಬ್ಲಾಂಕಿಗೆ ನೀವು ಕರೆಕ್ಟ್ ಆಪ್ಷನ್ ಕೊಟ್ರೆ ಅಂದ್ರೆ ಅಲ್ಲಿ 6 ಮಾರ್ಕ್ಸ್ ಬರುತ್ತೆ, ಆರಾಮಾಗಿ ಪಾಸ್ ಆಗ್ಬೋದ್ರಿ. ಇಂಗ್ಲಿಷ್ ಏನು ಬರ್ಲ ಅಂದ್ ಓದ್ಕೊಂಡ್ ಹೋಗಿಲ್ಲ ಅಂದ್ರೂ ಬರ್ಬೋದು ಇದನ್ನ. ಎಸ್, ಅಂತ ಕ್ವಶನ್ ಅಷ್ಟು ಪೇಪರ್ ಈಸಿ ಇದೆ. ಓಕೆ, ಸೊ ಫಸ್ಟ್ ನೋಡಿ ಏನ್ ಪ್ಯಾಸೇಜ್ ಕೊಟ್ಟಿದಾರಂತ. ದ ಆಟೋಮೊಬೈಲ್ ಇಂಡಸ್ಟ್ರಿ ನೋಡಿ, ಟೆಕ್ನಾಲಜಿನ ಮ್ಯಾಲಿ ಇದು 2ನೇ ಕ್ವಶನ್. ಕೋವಿಡ್ ಮೇಲೆ ಬಂದಿತ್ತು. ಓಕೆ, ಸೊ
ಯಾವ್ದು ಕರೆಂಟ್ ಅಫೇರ್ಸ್ ಇರುತ್ತೆ ಅದನ್ನ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ, ಟೆಕ್ನಾಲಜಿ ಮೇಲೆ ಬಹಳಷ್ಟು ಕ್ವಶನ್ ಕನ್ನ ಕೇಳ್ತಾ ಇದ್ದಾರೆ. ಈಗ ಯಾವ್ಯಾವ ಕರೆಂಟ್ ಸಿಚುವೇಶನ್ಸ್ ಏನೇನಿದೆ ಅದನ್ನ ನೋಡ್ಕೊಳ್ಳಿ, ಅದ್ರ ಮೇಲೆ ಪ್ಯಾಸೇಜ್ ಆಗ್ಬೋದು. ಇನ್ನ ಒಂದ್ ಎಷ್ಟು ದಿನ ಇದೆ? ಇನ್ನ ಒಂದ್ 4-5 ಡೇಸ್ ಇದೆ. ಓಕೆ, ಆಲ್ಮೋಸ್ಟ್ ಇವತ್ತು ಎಷ್ಟಿದೆ? 15 ಇದೆ. ಎಸ್, ಸೊ ಇನ್ನೊಂದ್ 6-7 ಡೇಸ್ ನಲ್ಲಿ ಎಕ್ಸಾಮ್ ಇದೆ. ಎಸ್, ಸೊ ಇರ್ಬೇಕಾದ್ರೆ ಈ ಕರೆಂಟ್ ಸಿಚುವೇಶನ್ ಅನ್ನ ನೋಡ್ಕೊಂಡು ಹೋಗಿ, ಅದನ್ನ ಕ್ವಶನ್ ಹಾಕಿರ್ತಾರೆ. ಓಕೆ, ಸೊ ನೋಡಿ, ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಪ್ಯಾಸೇಜ್ ಬಂದಿದೆ ನೋಡಿ. The automobile industry is one of the dash industries at the global level. So first blank delete ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ? Jumping, leading, and shortening and moving. Yes, very good. Leading is a correct. ಓಕೆ, ಆಟೋಮೊಬೈಲ್ ಇಂಡಸ್ಟ್ರಿ ಏನಾಗಿದೆ ಇವತ್ತು ಗ್ಲೋಬಲ್ ಲೆವೆಲ್ ನಲ್ಲಿ ಮುನ್ನಡೆ. ಲೀಡಿಂಗ್ ಇಟ್ ಮೀನ್ಸ್ ಮುನ್ನಡೆಯಲ್ಲಿದೆ. ಯಾವುದು? ಆಟೋಮೊಬೈಲ್ ಇಂಡಸ್ಟ್ರೀಸ್. ಇಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಗ್ಲೋಬಲ್ ಎಕಾನಮಿ. ಇದು ಏನ್ ಮಾಡ್ತಾ ಇದೆ ಆಟೋಮೊಬೈಲ್ ಇಂಡಸ್ಟ್ರಿ ಅಂದ್ರೆ, ಗ್ಲೋಬಲ್ ಲೆವೆಲ್ ಎಕಾನಮಿ ಡೆವಲಪ್ಮೆಂಟ್ ಏನಿದೆ, ಓಕೆ, ನಮ್ದು ಎಲ್ಲ ಜಾಗತಿಕವಾದ ಒಂದು ಆರ್ಥಿಕ ಸ್ಥಿತಿ ಏನಿದೆ ಅದನ್ನ ಡೆವಲಪ್ ಮಾಡುವಲ್ಲಿ ಇದು ಕ್ರೂಷಿಯಲ್ ರೋಲ್ ಅನ್ನ ವಹಿಸ್ತಾ ಇದೆ. ಓಕೆ, ಅಂದ್ರೆ ಬಹಳಷ್ಟು ಪ್ರಮುಖವಾದ ಒಂದು ಪ್ಲೇ ಮಾಡ್ತಾ ಇದೆ. ಯಾವುದು? ಆಟೋಮೊಬೈಲ್ ಇಂಡಸ್ಟ್ರಿ. ಬಿಕಾಸ್ ವೈ? ಯಾಕೆ ಅಂದ್ರೆ ಆಫ್ ದ ಹೈ ರೆವಿನ್ಯೂ ಅಂಡ್ ಇನ್ಕ್ರೀಸ್ ಕಸ್ಟಮರ್ಸ್ ಡಿಮ್ಯಾಂಡ್ಸ್. ಯಾಕೆ ಅದು ಅಷ್ಟು ಗ್ಲೋಬಲ್ ಲೆವೆಲ್ ನಲ್ಲಿ ಅಷ್ಟು ಮುನ್ನಡೀತಾ ಇದೆ, ಲೀಡ್ ಆಗ್ತಾ ಇದೆ ಅಂದ್ರೆ, ಅಲ್ಲಿ ಏನಾಗ್ತಾ ಇದೆ? ರೆವೆನ್ಯೂ ಇನ್ಕ್ರೀಸ್ ಆಗ್ತಾ ಇದೆ, ಮತ್ತೆ ಕಸ್ಟಮರ್ಸ್ ಡಿಮ್ಯಾಂಡ್ ಹೆಚ್ಚಿಗಿದೆ. ಎದ್ರ ಮೇಲೆ? ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ. ದಟ್ಸ್ ವೈ ಅದು ಲೀಡಿಂಗ್, ಮುನ್ನಡೆಯುತ್ತಾ ಇದೆ. ಓಕೆ, ಗ್ಲೋಬಲ್ ಲೆವೆಲ್ ನಲ್ಲಿ ಏನಿದೆ ಅದು ಒಂದು ಮುನ್ನಡೆಯುವ ಒಂದು ಪ್ಲೇಸ್ ಇದೆ ಅದು. ಓಕೆ, ಒಂದು ದೊಡ್ಡದಾದ ಒಂದು ಪ್ಲೇಸ್ ಇದೆ ಅದಕ್ಕ ಆಟೋಮೊಬೈಲ್ ಇಂಡಸ್ಟ್ರಿಗೆ. ಯಾಕಂದ್ರೆ ಯಾಕೆ ಹೇಳಿ? ಯಾಕಂದ್ರೆ ಅದು ಏನ್ ಮಾಡ್ತಾ ಇದೆ? ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ. ಎದರಲ್ಲಿ? ಗ್ಲೋಬಲ್ ಎಕಾನಮಿಕ್ ಡೆವಲಪ್ಮೆಂಟ್ ನಲ್ಲಿ. ದಟ್ಸ್ ವೈ. ಓಕೆ, ನೆಕ್ಸ್ಟ್ ನೋಡಿ, ದ ಆಟೋಮೊಬೈಲ್ ಇಂಡಸ್ಟ್ರಿ ಹೆಲ್ಪ್ಸ್ ಟು ಡ್ಯಾಶ್ ಎಕಾನಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ? ಫಸ್ಟ್ ಏನಿತ್ತು? ಲೀಡಿಂಗ್ ಇತ್ತ. ಓಕೆ, ಸೆಕೆಂಡ್ ನೋಡಿ ಯಾವ ಆಪ್ಷನ್ ಆಗುತ್ತೆ? ಫಸ್ಟ್ ಬಂದ್ಬಿಟ್ಟು ರಿಲೀಸ್ ಇದೆ, ಬ್ಲಾಕ್ ಇದೆ, ಫಾಸ್ಟರ್ ಇದೆ, ಅರೆಸ್ಟ್ ಇದೆ. ಇದೇನ್ ಮಾಡುತ್ತೆ ಅಂದ್ರೆ, ಫಾಸ್ಟರ್ ಇಸ್ ಎ ಕರೆಕ್ಟ್. ವೈ? ಬಿಕಾಸ್ ಅದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಕಂಟ್ರಿದ ಎಕಾನಮಿಕ್ ಡೆವಲಪ್ಮೆಂಟ್ ಅಲ್ಲ ಫಾಸ್ಟ್ ಮಾಡೋ ಸಲುವಾಗಿ. ಅಂದ್ರೆ ಈಗ ಎಕಾನಮಿಕ್ ಡೇ ಬೈ ಡೇ ಜಾಸ್ತಿ ಆಗ್ಬೇಕಾ, ನಮ್ದು ಕಂಟ್ರಿದ ಎಕಾನಮಿಕ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಫಾಸ್ಟ್ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಈ ಆಟೋಮೊಬೈಲ್ ಇಂಡಸ್ಟ್ರಿ ಏನ್ ಮಾಡ್ತದ? ಬಿಗ್ ರೋಲ್ ಅನ್ನ ಪ್ಲೇ ಮಾಡ್ತದ. ದಟ್ಸ್ ವೈ ಫಾಸ್ಟರ್ ಈಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ಓಕೆ, therefore it is widely recognized as a major economic sector. ಅದ್ರ ಸಲುವಾಗಿ ಇದಕ್ಕೆ ಏನಂತ ಹೆಸರು ಕೊಟ್ಟರು ಅಂದ್ರೆ ಮೇಜರ್ ಎಕಾನಮಿಕ್ ಸೆಕ್ಟರ್ ಅಂತ ಹೆಸರು ಕೊಟ್ಟಿದ್ದಾರೆ. ಇದಕ್ಕ ಆಟೋಮೊಬೈಲ್ ಇಂಡಸ್ಟ್ರಿ. ದ ಆಟೋಮೊಬೈಲ್ ಇಂಡಸ್ಟ್ರಿ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ಕಂಪನೀಸ್ ಡ್ಯಾಶ್ ಇನ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಥರ್ಡ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ? ಫಸ್ಟ್ ಏನಿತ್ತು? ಲೀಡಿಂಗ್. ಸೆಕೆಂಡ್ ಬಂದ್ಬಿಟ್ಟು ಫಾಸ್ಟರ್. ಥರ್ಡ್ ಯಾವ್ದಾಗುತ್ತೆ? ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಅನ್ಸ್ಪೆಷಲೈಸ್ಡ್, ಸೆಕೆಂಡ್ ಬಂದ್ಬಿಟ್ಟು ಸ್ಪೆಷಲೈಸ್ಡ್, ಸಿಂಪ್ಲಿಫೈಡ್, ನಾನ್ ಸಿಂಪ್ಲಿಫೈಡ್. ಇಲ್ಲೇ ವಿರುದ್ಧ ಪದ ಕೊಟ್ಟಿದ್ದಾರೆ ನೋಡಿ. ಸ್ಪೆಷಲೈಸ್ ವಿರುದ್ಧ ಪದ ಏನಾಗುತ್ತೆ? ಅನ್ಸ್ಪೆಷಲೈಸ್ಡ್. ಸಿಂಪ್ಲಿಫೈಡ್ ಈಗ ವಿರುದ್ಧ ಪದ ಏನಾಗುತ್ತೆ? ನಾನ್ ಸಿಂಪ್ಲಿಫೈಡ್. ಓಕೆ, ಇದು ನೋಟ್ ಡೌನ್ ಮಾಡ್ಕೋಬೇಕು. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಸ್ಪೆಷಲೈಸ್ಡ್. ಸ್ಪೆಷಲೈಸ್ಡ್. ಯಾಕೆ ಸ್ಪೆಷಲೈಸ್ ಕರೆಕ್ಟ್ ಆಗುತ್ತೆ ಅಂದ್ರೆ, ಇದ್ರದ್ದು ಏನಿದೆ ಆಟೋಮೊಬೈಲ್ ಇಂಡಸ್ಟ್ರಿ ಏನೇನ್ ಕನ್ಸಿಸ್ಟ್ ಆಗ್ಯದ ಅಂತಂದ್ರೆ ಮಲ್ಟಿಪಲ್ ಕಂಪನೀಸ್ ಅವ ಎಲ್ಲಿ? ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ. ಬಟ್ ಅದು ಎದುರು ಸ್ಪೆಷಲೈಸ್, ಅದಕ್ಕೂ ಎಲ್ಲಕ್ಕೂ ಒಂದು ಸ್ಪೆಷಲೈಸೇಷನ್ ಇರುತ್ತೆ. ಈ ಫಸ್ಟ್ ನಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿನಂದ್ರೆ ಅದಕ್ಕೆ ನನ್ ಸ್ಪೆಷಲೈಸೇಷನ್ ಇರುತ್ತೆ. ಆಫ್ಟರ್ವರ್ಡ್ಸ್ ನಾ ಬೇರೆ 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 ಕಂಪನಿಗಳನ್ನ ತೆಗಿತೀನಿ. ಸೊ ಇದು ಮೇನ್ಲಿ ಎದುರ್ದು ಸ್ಪೆಷಲೈಸೇಷನ್ ಎದಕ್ಕದ ಅಂತಂದ್ರೆ ಕಾರ್ ಮ್ಯಾನುಫ್ಯಾಕ್ಚರ್ ಏನಪ್ಪಾ ಅಂತಂದ್ರೆ ಇದು ಫೇಮಸ್ ಅದ. ಇದ್ರ ಸ್ಪೆಷಲೈಸೇಷನ್ ಏನಿದೆ? ಕಾರ್ ಮ್ಯಾನುಫ್ಯಾಕ್ಚರ್. ದಟ್ಸ್ ವೈ ಸ್ಪೆಷಲೈಸ್ಡ್ ಇಸ್ ಎ ಕರೆಕ್ಟ್. As well as the ones involved in marketing and distribution of automobile products such as cars,
buses, vans, trucks, motorcycles and mopeds and dash bicycles. ಇದು ಏನೇನ್ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಕಾರ್ಸ್ ಮತ್ತೆ ಬಸಸ್, ವ್ಯಾನ್ಸ್, ಟ್ರಕ್ಸ್ ಮತ್ತೆ ಮೋಟರ್ ಸೈಕಲ್ಸ್, ಮಾಪೆಡ್ಸ್ ಅಂಡ್ ಡ್ಯಾಶ್ ಅಂತ ಕೇಳಿದಾರ. ಸೊ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ. ಆಪ್ಷನ್ ಆಗುತ್ತೆ ಫ್ಯೂಲ್ ಬೇಸ್ಡ್ ಇದೆ, ಮೋಟರೈಸ್ಡ್ ಇದೆ, ನಾನ್ ಮೋಟರೈಸ್ಡ್ ಇದೆ ಅಂಡ್ ನಾನ್ ಫ್ಯೂಲ್ ಇದೆ. ಯಾವ ಆಪ್ಷನ್ ಆಗುತ್ತೆ? No, motorized bicycles. Second is a correct. Motorized. ಎಲ್ಲ ಏನ್ ಮಾಡ್ತಾ ಇದಾರ? ಮೋಟರೈಸ್ಡ್ ಬೈಸಿಕಲ್ಸ್ ಅಂತ ಬೈಸಿಕಲ್ಸ್ ಏನ್ ಮಾಡ್ತಾ ಇದಾರ? ಅವರು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದಾರೆ. ಓಕೆ, ನೆಕ್ಸ್ಟ್ ನೋಡಿ. ದ ಗ್ಲೋಬಲ್ ಆಟೋಮೊಬೈಲ್ ಇಂಡಸ್ಟ್ರಿ incorporates several large car manufacturers blocks that works dash at the global level. So fifth blank delete ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆಪ್ಷನ್ ಏನಿತ್ತು? ಲೀಡಿಂಗ್. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಫಾಸ್ಟರ್. ಓಕೆ, ನೆಕ್ಸ್ಟ್ ಸ್ಪೆಷಲೈಸ್ಡ್. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು motorized. ನೆಕ್ಸ್ಟ್ ಫಿಫ್ತ್ ಬ್ಲಾಂಕ್ ಯಾವ್ದು ಕರೆಕ್ಟ್ ಆಗುತ್ತೆ? ಫಸ್ಟ್ ಬಂದ್ಬಿಟ್ಟು ಹರಿಯಿಲ್ಡಿ. ಓಕೆ, ಹರಿಡ್ಲಿ ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಸ್ಮೂತ್ಲಿ, ಥರ್ಡ್ ಬಂದ್ಬಿಟ್ಟು ಕೊಲಾಬ್ರೇಟಿವ್ಲಿ, ಫೋರ್ತ್ ಬಂದ್ಬಿಟ್ಟು ಸಿಂಗಲ್ ಹ್ಯಾಂಡೆಡ್ಲಿ. ಯಾವ ಆಪ್ಷನ್ ಆಗುತ್ತೆ? ಇದು ಏನ್ ಮಾಡುತ್ತೆ ಅಂದ್ರೆ ದ ಗ್ಲೋಬಲ್ ಆಟೋಮೊಬೈಲ್ ಇಂಡಸ್ಟ್ರಿ ಏನ್ ಮಾಡ್ತದ? ಇನ್ಕಾರ್ಪೊರೇಟ್ ಮಾಡ್ತದೆ ಸೆವರಲ್ ಲಾರ್ಜ್ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಬ್ಲಾಕ್ಸ್ ಗಳನ್ನ ಏನ್ ಮಾಡುತ್ತೆ? ಸಂಯೋಜ ಮಾಡ್ತದೆ, ಇನ್ಕಾರ್ಪೊರೇಟ್ ಮಾಡ್ತದೆ. ಓಕೆ, ಈ ನಾವು ನೋಡಿ ಈ ಒಂದು ಸಹಕಾರ ಇದ್ರೆ ಮಾತ್ರ ನಾವ್ ಏನ್ ಮಾಡೋಕ್ಕಾಗುತ್ತೆ? ಗ್ಲೋಬಲ್ ಲೆವೆಲ್ ನಲ್ಲಿ ಬಿಸ್ನೆಸ್ ಮಾಡೋಕ್ಕಾಗುತ್ತೆ. ಸಹಕಾರನೇ ಇಲ್ಲಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ದಟ್ಸ್ ವೈ ಅವ್ರು ಏನ್ ಮಾಡುತ್ತಾರ? ಸಹಕಾರ, ಕೊಲಾಬ್ರೇಟಿವ್ಲಿ, ಒಬ್ರಿಗೊಬ್ರು ಸಹಕಾರದಿಂದ ಕೊಲಾಬ್ರೇಟ್ ಮಾಡ್ಲಿದ್ರಿಂದ ಏನಾಗುತ್ತೆ? ಗ್ಲೋಬಲ್ ಲೆವೆಲ್, ವರ್ಲ್ಡ್ ವೈಡ್ ವರೆಗೂ ಏನಾಗುತ್ತೆ? ಅದು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಫೇಮಸ್ ಆಗ್ತದೆ. ಓಕೆ, ಎಲ್ಲ ಇನ್ಕಾರ್ಪೊರೇಟ್ ಮಾಡ್ತಾರೆ. ಇನ್ಕಾರ್ಪೊರೇಟ್ ಸೆವರಲ್ ಲಾರ್ಜ್ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಬ್ಲಾಕ್ ದಟ್ ವರ್ಕ್ ಕೊಲಾಬ್ರೇಟಿವ್ಲಿ, ಎಲ್ಲವನ್ನ ಕೊಲಾಬ್ರೇಟ್ ಮಾಡಿ ಗ್ಲೋಬಲ್ ಲೆವೆಲ್ ವರೆಗೂ ಮಾರ್ಕೆಟ್ ಮಾಡ್ತಾರೆ ಅವರು. ಕೊಲಾಬ್ರೇಟಿವ್ಲಿ. ಓಕೆ, collaboratively is a correct option. Collaborate it means sahakara. Okay, any doubts here? Total idu automobile industry ಮೇಲೆ ಇದೆ. Any doubts here? No doubts? Okay. Thank you. Okay, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.